ಅಲೆಗಳ ಮ್ಯಾಗ ಬರ್ತಾವೆ, ಏನಂತಾರೆ, ಸಮುದ್ರ ಉಕ್ಕೇರ್ತೈತಿ. ಬರೇ ಸಮುದ್ರನ ಅಲ್ಲ, ಎಲ್ಲೆಲ್ಲಿ ನೀರು ಇರ್ತೈತೆ ಅಲ್ಲೆಲ್ಲ ಉಕ್ಕೇರ್ತೈತಿ. ಹುಣ್ಣಿಮೆ ಬಂದಾಗ ಗಿಡದಲ್ಲಿ ನೀರಿತ್ತು ಅಂದರೆ ಬೆಳವಣಿಗೆ ಅವಾಗ ಆಗೋದು ಹುಣ್ಣಿಮೆ ಕಾಲದಲ್ಲಿ ಬೆಳೆಗಳಿಗೆ. ಮನುಷ್ಯನ ಶರೀರದಾಗ ನೀರಿತ್ತು ಅಂದ್ರೆ ಹುಣ್ಣಿಮೆಗಳ ದಿನದಲ್ಲಿ ಮನುಷ್ಯ ಯಾಕೆ ಚೈತನ್ಯದಾಯಿ ಆಗಿರ್ತಾನಂದ್ರೆ ಅವನ ಶರೀರದೊಳಗೂ ನೀರು ಉಕ್ಕು ಬರ್ತೈತಿ. ನಾನು ಹೇಳಿದ್ದಲ್ಲ, ಬಸವಣ್ಣವ್ರು ಹೇಳಿದ್ದು. ಬಸವಣ್ಣವ್ರು ಇಷ್ಟು ಚಂದ ಪುರಾಣಗಳನ್ನು ಪ್ರತಿಪಾದನೆ ಮಾಡ್ತಾ ಇರುವಾಗ ಬಸವಣ್ಣವರನ್ನು ಪುರಾಣ ವಿರೋಧಿಯನ್ನಾಗಿ ಬಿಂಬಿಸ್ತಾ ಇದ್ದಾರಲ್ಲ ಈ ಮಹಾಮಹಿಮರು, ಅವ್ರಿಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರವಾಗಿ ಯಾರ ಕೇಳಿದರು ಅಂದ್ರೆ ನೀವು ಅವ್ರಿಗೆ ಹಿಂಗದಾವಲ್ರಿ ಪುಣ್ಯಾತ್ಮರ, ಇವನ್ನಷ್ಟು ಹೇಳ್ರಿ ಅಂತ ಅನ್ನಕ್ಕೆ ಬರಬೇಕು ಅಂತ ನೆನಪಿಸೋ ಸಲುವಾಗಿ ನಾನು ಇಲ್ಲಿ ತಮ್ಮ ಹತ್ರ ಬಂದೆ. ಆಮೇಲೆ ಈ ಪುರಾಣಗಳನ್ನೇ ಕುರಿತು, ರಾಮಾಯಣ ಮಹಾಭಾರತಗಳನ್ನು ಕುರಿತು ಬಸವಣ್ಣವರು ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ. ಎಚ್ಚು ವಾಲಿಯ ಕೊಂದ ಕಟ್ಟಿದನು ಶರದಿಯ, 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡುಹಿದ, ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ, ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ ರಾಮನ ತೋರ. ಬಸವಣ್ಣವ್ರು ಹೇಳಿದ್ದು ಏನು ಹೇಳಿದರು ಅಂದ್ರೆ, ಎಚ್ಚು ವಾಲಿಯ ಕೊಂದ, ವಾಲಿಯನ್ನು ಕೊಂದ ರಾಮ. ಕಟ್ಟಿದನು ಶರದಿಯ, ಶರದಿಗೆ ಅಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿದ. 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡಿದ. 10 ತಲೆಯ ರಾವಣನಂದ ಒಂದ ಬಾಣದಾಗ ಮುಗಿಸಿಬಿಟ್ಟ. ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ. ಛಲದಿಂದ ಲಂಕಾ ದ್ವೀಪವನ್ನೇ ಧಾರಾತೀರ್ಥಿಯಾಗಿಸಿಬಿಟ್ಟ. ಕಲಿವಿಭೀಷಣಂಗೆ ಇಷ್ಟೆಲ್ಲ ಮಾಡಿ ಆ ರಾಜ್ಯ ತನ್ನ ಕೈಯೊಳಗೆ ತಗೊಳ್ಳಿಲ್ಲ ರಾಮ. ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ. ಆ ರಾವಣನ ತಮ್ಮನಾದಂಥವನಿಗೆ ಆ ರಾಜ್ಯ ಕೊಟ್ಟು ನಾವು ಹೋಗೋ ನಡಿ ಅಂದ. ಅವನು ಲಕ್ಷ್ಮಣ ಬಂದ, ಎಣ್ಣ ಮತ್ತ್ಯಾಕೆ ಹೋಗೋದು ಅಯೋಧ್ಯಕ್ಕೆ, ಇದು ಬಂಗಾರದ ಲಂಕೆ ಐತಲ್ಲ, ಇಲ್ಲೇ ಚಂದ ಇರುನು ಅಂದ. ಅಭಿಸುವರ್ಣಮಯೀ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಅಪಿಸುವರ್ಣಮಯೀ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಲಕ್ಷ್ಮಣ, ಈ ಬಂಗಾರದ ಲಂಕೆ ನನ್ನನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಜನ್ಮ ಕೊಟ್ಟ ತಾಯಿ ಮತ್ತು ತಾಯಿ ನಾಡು ಇವು ಸ್ವರ್ಗಕ್ಕಿಂತಲೂ ದೊಡ್ಡವುಗಳನ್ನುವುದನ್ನು ನೀ ಮರಿಬೇಡಪ್ಪ ಅಂತ ಅವ್ರ ತಮ್ಮಗೆ ಬುದ್ಧಿ ಹೇಳಿದ. ಇದೇ ರಾಜ್ಯದಲ್ಲಿ ಇರೋಣ ಅಂದದ್ದಕ್ಕೆ. ಅಂಥ ಶ್ರೀರಾಮನನ್ನು ಬಸವಣ್ಣನವರು ಕೊಂಡಾಡಿದಂಥ ವಚನ ಇದು. ಇವ್ರು ಹೇಳ್ತಾರ, ಆ ರಾಮಾಯಣಕ್ಕೆ ಬೈದರು, ಮಹಾಭಾರತಕ್ಕೆ ಬೈದರು, ಪುರಾಣಕ್ಕೆ ಬೈದರು. ಎಲ್ಲಿ ಬೈದಾರು ಪುಣ್ಯಾತ್ಮರೇ? ಬರ್ರಿ ಒಂದು ಸಾರಿ ಓದ್ರಿ, ಒಂದು ಜರ ಚಂದಾಗ ಓದಾಕ ಕಲೀರಿ, ಓದ್ಲಾರ್ದ ಏನೂ ಮಾಡೋಕ್ಕೆ ಹೋಗಬೇಡ್ರಿ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳ್ತಿರ್ತಾರೆ, ಶರಣರು ಶಿವ ಬ್ಯಾರೆ, ಅವ ತಾತ್ವಿಕ ಇರ್ತಾನ, ಈ ಮಂದಿ ಶಿವ ಬ್ಯಾರೆ, ಪಾರ್ವತಿ ಗಂಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾ ಬಸವಣ್ಣಂದ ಒಂದು ವಚನ ತೊಗೊಂಡು ಬಂದೀನಿ. ಹೊನ್ನ ಹಾವಿಗೆಯ ಮೆಟ್ಟಿದವನ, ಮಿಡಿ ಮುಟ್ಟಿದ ಕೆಂಜಡೆಯವನ, ಮೈಯಲ್ಲಿ ವಿಭೂತಿಯ ಧರಿಸಿದವನ, ಕರದಲ್ಲಿ ಕಪಾಲವ ಹಿಡಿದವ, ಅರ್ಧ ನಾರಿಯಾದವ, ಬಾಣನ ಬಾಗಿಲ ಕಾಯುವವನ, ಚೋಳಂಗೆ ಹೊನ್ನ ಮಳೆಯಗರೆದವನ, ಎನ್ನ ಮನಕ್ಕೆ ಬಂದವನ, ಸದ್ಭಕ್ತರ ಹೃದಯದಲ್ಲಿ ಇಪ್ಪವನ, ಮಾಡಿದ ಪೂಜೆಯಲು ಒಪ್ಪುವವನ, ಕೂಡಲ ಸಂಗಮ ದೇವನ. ಕೂಡಲ ಸಂಗಯ್ಯ ಯಾರು ಅಂದ್ರೆ ಇವನ ಅಂತ ಸ್ಪಷ್ಟ ಹೇಳಿಬಿಟ್ರಿ ಇಲ್ಲಿ. ಇವರೇನಂತಾರ, ಕೂಡಲ ಸಂಗಮ ದೇವರು ಅಂದ್ರೆ ಅವ ಶಿವ ಅಲ್ಲ, ಶಿವನ ಮೂರ್ತಿ ಅಲ್ಲ ಅದು ಅಂತ ಹೇಳ್ತಾರಲ್ಲ. ಅದಕ್ಕೆ ಬಸವಣ್ಣನ ವಚನ ಇದು. ಯಾರು ವರ್ಣನೆ ಮಾಡಿದ್ರಪ್ಪ ಇದರೊಳಗೆ? ಶಿವನ ವರ್ಣನೆಯನ್ನೇ ಬಸವಣ್ಣವ್ರು ಮಾಡ್ಯಾರ. ಅದಕ್ಕೆ ಅವ್ರು ಓದಬೇಕು. ಇಷ್ಟೇ ಅಲ್ಲ, ಸಮುದ್ರ ಘನವೆಂಬನೇ ಧರೆಯ ಮೇಲಡಗಿತ್ತು, ಧರೆಘನವೆಂಬೆನೇ ನಾಗೇಂದ್ರನ ಪಣಾಮಣಿಯ ಮೇಲಡಗಿತ್ತು, ನಾಗೇಂದ್ರ ಘನವೆಂಬೆನೇ ಪಾರ್ವತಿಯ ಕಿರುಕುಣಿಯ ಮುದ್ರಿಕೆಯಾಯಿತ್ತು, ಅಂತಹ ಪಾರ್ವತಿ ಘನವೆಂಬೆನೇ ಪರಮೇಶ್ವರನ ಅರ್ಧಾಂಗಿಯಾದಳು, ಅಂತಹ ಪರಮೇಶ್ವರ ಘನವೆಂಬೆನೇ ನಮ್ಮ ಕೂಡಲ ಸಂಗನ ಶರಣರ ಮನದ ಮೊನೆಯ ಮೇಲೆ ಅಡಗಿದರು ಅಂತ ಬಸವಣ್ಣವರೇ ಹೇಳ್ಯಾರ. ಇದನ್ನು ಅಂದ್ರೆ ಸಮುದ್ರ ದೊಡ್ಡದೇನಪ್ಪ ಅಲ್ಲ,
ಸಮುದ್ರವನ್ನು ತನ್ನ ತನೆಯ ಮೇಲೆ ಹೊತ್ತು ಕುಳಿತಂಥ ಆದಿಶೇಷ ದೊಡ್ಡವನು. ಆದಿಶೇಷ ದೊಡ್ಡವನು ಅಂದ್ರೇನಿಲ್ಲ, ಅವ ಪಾರ್ವತಿಯ ಕೈಯೊಳಗೆ ಉಂಗುರ ಆಗ್ಯಾನವ. ಮತ್ತು ಉಂಗುರ ದೊಡ್ಡದಂತಿರನು, ಉಂಗುರ ಧರಿಸಿದ ಪಾರ್ವತಿ ಅವನಕಿಂತ ದೊಡ್ಡಕ್ಕೆ ನಾಗೇಂದ್ರನಿಗಿಂತಲೂ. ಮತ್ತು ಪಾರ್ವತಿನ ದೊಡ್ಡಕ್ಕೆ ಅಂತಿರೇನು ಇಲ್ಲ, ಆಕಿನ ಗಂಡ ಪರಮೇಶ್ವರ ದೊಡ್ಡವ. ಪರಮೇಶ್ವರ ದೊಡ್ಡವ ಅಂತಂತಿದ್ರೇನು ಇಲ್ಲ, ನಮ್ಮ ಶರಣರ ಮನದ ಕೊನೆಯ ಮೊನೆಯ ಮೇಲೆ ಮನೆ ಮಾಡಿಕೊಂಡು ನಿಂತವ ಅಂಥ ಪರಮೇಶ್ವರ ನಮ್ಮ ಶಿವ ಅಂತ ಬಸವಣ್ಣವರು ತಮ್ಮ ಶಿವನ ವರ್ಣನೆಯನ್ನು ಈ ವಚನದೊಳಗೆ ಮಾಡ್ಯಾರ. ಇನ್ನೆಷ್ಟು ಸ್ಪಷ್ಟ ಹೇಳಬೇಕು ಇದಕ್ಕಿಂತಲೂ ಚೆನ್ನಾಗಿ ಅಂತ ಹೇಳ್ತಾ, ಈ ಎಲ್ಲ ಶರಣರು ಇಂಥವು ಸಾವಿರ ವಚನಗಳದಾವೆ. ನೂರಲ್ಲ, ಸಾವಿರ ವಚನಗಳದಾವೆ. ಬಸವಣ್ಣವರು ಸಂಸ್ಕೃತ ವಿರೋಧ ಮಾಡಿದರು, ನಂಬದು ಕನ್ನಡ ಧರ್ಮ ಅಲ್ಲ. ಧರ್ಮದಾಗ ಇಂಥವು ಏನೇನು ತಂದು ದೇಶ ಹೊಡಿಬೇಕಂತೀರಿ ನೀವು ಮುಟ್ಟಾಡ್ರು ಅಂತ ನನಗನ್ನಿಸ್ತದೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡ್ರಿ ಅಂತ ಅವ್ರಿಗೆ ನನ್ನ ಪ್ರಾರ್ಥನೆ. ನಮ್ಮ ಶರಣರೆಲ್ಲ ಬೇರೆ ಬೇರೆ ಕಾಯಕದಿಂದ ಬಂದವರು. ಈ ಕಾಯಕ ಇಲ್ಲ ಅನ್ನುವಂಗಿಲ್ಲ, ಎಲ್ಲ ಕಾಯಕಗಳನ್ನು ಮಾಡಿಕೊಂಡು ಬಂದಂಥವ್ರು ಶರಣರು. ಅಲ್ಲಿ ಕಲ್ಯಾಣದಲ್ಲಿ ಬಂದ ನಂತರ ಎಲ್ಲ ಶರಣರಿಗೂ ಬಸವಣ್ಣವರು ಆಜ್ಞೆ ಮಾಡಿದ್ದು ಏನು ಅಂದ್ರೆ, ಇಲ್ಲಿ ಬರೀ ಆಧ್ಯಾತ್ಮಿಕ ಚಿಂತನೆ ಇಲ್ಲ, ನೀವು ಕಾಯಕ ಮಾಡಬೇಕು, 2 ಹೊತ್ತು ಚಿಂತನೆ ಮಾಡಬೇಕು. ಮುದ್ದಣ್ಣ ನೀವು ಒಕ್ಕಲಿಗರ ಕಾಯಕ ಮಾಡಪ್ಪ, ಅಪ್ಪಣ್ಣ ನೀನು ಹಡಪದ ಕಾಯಕ ಮಾಡಪ್ಪ, ಮಾಚಿದೇವ ನೀನು ಮಡಿವಾಳ ಕಾಯಕ ಮಾಡಪ್ಪ, ಹರಳಯ್ಯ ನೀನು ಚಪ್ಪಲಿ ಹೊಲಿಯುವನ್ನು ಕಾಯಕ ಮಾಡಬೇಕು. ನಮ್ಮ ಶರಣರಿಗೆ ಎಷ್ಟು ಧಾರ್ಷ್ಟ್ಯ ಬಂತು ಅಂತಂದ್ರೆ, ಅಲ್ಲಿ ಹೋದ ನಂತರ ಅವ್ರು ಏನಂದ್ರು, ಮುಂದೆ ನಾವು ಕಾಯಕ ಮಾಡಬೇಕಾದ್ರೆ ನಮ್ಮಂಥವ್ರನ್ನ ಆಧಾರವಾಗಿಟ್ಕೊಂಡು ಕಾಯಕ ಮಾಡ್ತೀವಿ, ನಮ್ಮ ಭಕ್ತಿ ಇಲ್ಲದಂಥವರನ್ನು ನಾವು ಸಮೀಪ ಸಹಿತ ಬರೋದಿಲ್ಲ, ಅಂಥವ್ರ ಸಮೀಪನೂ ನಾವು ಹೋಗೋದಿಲ್ಲ. ಅಷ್ಟು ನಿಷ್ಠೆಯನ್ನು ಗಟ್ಟಿಗೊಳಿಸಿದರು ಬಸವಣ್ಣವರು. ಅಂತಲೇ ಒಕ್ಕಲತನದ ಕಾಯಕ ಹೇಳಿದರು. ಈಗ ನೋಡ್ರಿ, ನಾವು ಇವತ್ತಿನ ದಿವಸ ಒಕ್ಕಲ್ತನ ಮಾಡ್ತಾಯಿದ್ದೇವೆ, ಎಷ್ಟು ಸಂಕಷ್ಟದೊಳಗಿದ್ದೀವಿ. ಉಳ್ಳಾಗಡ್ಡಿ ಚೀಲಕ್ಕೆ 40 ರೂಪಾಯಿ ಐತೆ ರೀ ಕಿಮ್ಮತ್ತು. ಹೋದ ವಾರದಾಗ 50 ಕಿಲೋದ ಪಿಶ್ವಿಗೆ 40 ರೂಪಾಯಿ ಕಿಮ್ಮತ್ತು. ಮೊದಲ ಕಷ್ಟಪಟ್ಟು ನಾವು ರೈತರು ಬೆಳಿಬೇಕು, ಬೆಳೆದದ್ದನ್ನು ಹಿಂಗೆ ಕೌಡಿ ಕಿಮ್ಮತ್ತಿಗೆ ಮಾರಿ ಬರಬೇಕು. ಹೆಂಗೆ ರೈತ ಬದುಕೋದು ಹೆಂಗೆ? ರೈತಗೇನು ಯಾವರ ಪಗಾರ ಅದಾವಂತೀವ ಸರ್ಕಾರದ್ದು? ಏನು ಕೊಟ್ಟಾರ ಸರ್ಕಾರದವರು? ಕೊಟ್ಟಾರ ಒಂದು ಜರ ವರ್ಷಕ್ಕೆ 6,000, ಒಂದು 6,000, 12,000 ರೂಪಾಯಿ. ತಿಂಗಳಿಗೆ 1,000 ತಂಬಾಕಕ್ಕಾರ ಸಾಲ್ತವನ ಹೋಗು. ಹೆಚ್ಚಿಗೆ ಕೊಡ್ಬೇಕಾರೆ ಇಂದಿಲ್ಲ ನಾಳೆ ಕೊಟ್ಟಾರ, ಮುಂದೆ ಯಾರಿಗೆ ಅನ್ನಿಸ್ತೈತೆ ಅವ್ರಿಗೆ? ರೈತಿಗೆ ಏನೈತ್ರಿ? ನಾವು ಏನು ನೌಕರಿ ಮಾಡೋರು ಅದೀವಲ್ಲ, ರಜಾದ ಮ್ಯಾಗ ಹೋದರೂ ಸಹಿತ ರಜಾದ ದಿವಸ ಪಗಾರ ಸಿಗ್ತೈತಿ. ರೈತ ರಜಾದ ಮ್ಯಾಗ ಹೋದ್ರೆ ಏನು ಸಿಗ್ತೈತಿ? ಏನೂ ಇಲ್ಲ. ರೈತನ ಕೇಳೋರ ಯಾರೂ ಇಲ್ಲ. ಸೀಮೆಯೊಳಗೆ ಯುದ್ಧ ನಡೆದಿದ್ದರೂ ಸಹಿತ, ನಾನು ಪಂಜಾಬ್ಗೆ ಹೋಗಿದ್ದೆ, ಯುದ್ಧ ನಡೆದಿತ್ತು. ಹೊಲ್ದಾಗ ಕೆಲಸ ಮಾಡಕತ್ತಿದ್ದ ರೈತ ಮಗ್ಗಲು ಹಂಗೆ ಬಂದು ಗುಂಡು ಬೀಳ್ತಿದ್ದು, ಅಂಥದ್ರಾಗ ಕೆಲಸ ಮಾಡ್ತಿದ್ದ. ಕೋವಿಡ್ದೊಳಗೆ ಎಲ್ಲರೂ ದೊಡ್ಡ ದೊಡ್ಡ ಮಂದಿ ಎಲ್ಲ ಮನೆ ಸೇರಿದ್ರು, ಇಡೀ ಊರು ಮಂದಿನೇ ಮನೆ ಸೇರಿ, ಶಹರದವರೆಲ್ಲ ಬಂದು ಊರು ಸೇರಿದರು, ಊರಾನವ್ರು ಮನೆ ಸೇರಿದರು. ರೈತ ಹೊಲ್ದಾಗಿದ್ದ. ಅವ ದುಡಿತಿದ್ದ, ಅವ ದುಡ್ದ, ಕಾಳು ಬೆಳೆದ ಅಂತ ಎಲ್ಲರೂ ತಿಂದರು. ಇರಲಿಲ್ಲ ಅಂದ್ರೆ ಕೋವಿಡ್ಡ ತಿನ್ಬೇಕಾಕೈತೆ, ಮತ್ತೇನೂ ತಿನ್ನಕ್ಕೆ ಸಿಗ್ತಿದ್ದಿಲ್ಲ. ಆ ರೈತಗೆ ಆ ಕಾಲದಲ್ಲಿಯೂ ಸಹಿತ ಬಸವಣ್ಣವರು ಬಹುದೊಡ್ಡ ಬೆಲೆಯನ್ನು ಕೊಟ್ಟಿದ್ದರು. ಇವತ್ತು ಕೊಡಬೇಕು ನಾವು. ನಮ್ಮ ರೈತ ಇವತ್ತು ಭಾಳ ಸಂಕಷ್ಟದೊಳಗದಾನ. ರೈತ ಯಾಕೆ ಸಂಕಷ್ಟದಾಗದಾನ ಅಂದ್ರೆ, ಅವನ ಖರ್ಚು ಹೆಚ್ಚಾಗಕತ್ತೈತಿ, ಆದಾಯ ಕಡಿಮೆ ಆಗಾಕತ್ತೈತಿ. ಖರ್ಚು ಹೆಂಗೆ ಕಡಿಮೆ ಮಾಡಬೇಕು ಅಂದ್ರೆ, ಗೊಬ್ಬರ ಖರ್ಚು ಹೆಚ್ಚಾಗಕತ್ತೈತಿ, ಬೀಜದ ಖರ್ಚು ಹೆಚ್ಚಾಗಕತ್ತೈತಿ, ಔಷಧ ಖರ್ಚು ಹೆಚ್ಚಾಗಕತ್ತೈತಿ, ಉಳುಮೆ ಖರ್ಚು ಹೆಚ್ಚಾಗಕತ್ತೈತಿ, ನೀರಿನ ಲೈಟ್ ಬಿಲ್ಲಿನ ಖರ್ಚು ಹೆಚ್ಚಾಗಕತ್ತೈತಿ, ಇವನ್ ಸೈಕಲ್ ಮೋಟ್ರ್ ಪಟ್ಪಟ್ಟಿ ಖರ್ಚು ಹೆಚ್ಚಾಗಕತ್ತೈತಿ, ಟ್ಯಾಕ್ಟ್ರಿ ಎಣ್ಣೆ ತುಟ್ಟಿ ಆಗಕತ್ತೈತಿ. ಎಣ್ಣೆ ತುಟ್ಟಿ ಆದಷ್ಟು ಉಳ್ಳಾಗಡ್ಡಿ ಮತ್ತು ಇವೇನು ಹೆಸರ, ಆ ಕಾಳ ಈ ಕಾಳ ಬೆಳಿತಾನೆ, ಅವಕ್ರ ಬೆಲೆ, ಡಿಸೈಲ್ದು ಬೆಲೆ ಹೆಚ್ಚಾದಂಗೆ ಇವಕ್ರದ್ದು ಬೆಲೆ ಹೆಚ್ಚಾಗಬೇಕಾಗಿತ್ತೋ ಇಲ್ಲೋ?
ಇಲ್ಲ. 1965 ₹100 ತೊಲಿ ಬಂಗಾರ ಇತ್ತು. ಆವಾಗ 30-40 ಚೀಲ ಗೋಧಿತ್ತು. ಇವತ್ತು ಗೋಧಿ ಬೆಲೆ ಅಲ್ಲೇ 4-5 ಸಾವಿರದಾಗ ಐತಿ. ಬಂಗಾರ 1,60,000 80,000 ಆಗೈತಿ. ಈ ಅಂತರ ಎಲ್ಲಿದೆ? ಎಲ್ಲಿ ರೈತನ ಮಾಲಿಗೆ ಹಿಂಗೆ ಯಾಕೆ? ಮತ್ತು ಖರೀದಿ ಮಾಡೋರು ನೀವೇನಿಲ್ಲಿ ಕುಂತಿರಲ್ಲ, ಯಾರ ಖರೀದಿ ಮಾಡೋರು ಇದ್ರಿ ಅಂದ್ರೆ ಡಿಸೈಲ್ ತೊಗೊಳಕ್ಕೆ ಹೆಚ್ಚಾಕಾತು ಅನ್ನಂಗಿಲ್ಲ, ಚಪ್ಪಲ್ ತೊಗೊಳಕ್ಕೆ ಹೆಚ್ಚಾಕಾತು ಅನ್ನಂಗಿಲ್ಲ, ಬಟ್ಟೆ ಖರೀದಿ ಮಾಡಾಗ ರೊಕ್ಕ ಯಾಕೆ ಹೆಚ್ಚ ಅನ್ನಂಗಿಲ್ಲ. ಕಾಯಿಪಲ್ಯ ಖರೀದಿ ಮಾಡಕ್ಕೆ ಹೊಂಟ್ರಂದ್ರೆ ಭಾಳ ತುಟ್ಟಾತಪ್ಪ ನಿಂದತ್ತು. ಹೌದಾ ಗೊಬ್ಬರುಗಳೇ? ರೈತನ ಕಾಳ, ರೈತನ ಕಾಯಿಪಲ್ಯ ತಯಾರು ಮಾಡಕ್ಕಂದ್ರೆ ಇಷ್ಟಾಗಿ ತುಟ್ಟಪ್ಪ ಅತ್ತ, ಇಷ್ಟಾಗಿ ತುಟ್ಟಪ್ಪ ಅತ್ತ. ಬೂಟ್ ಖರೀದಿ ಮಾಡಕ್ಕೆ ಹೋದಾಗ ಅನ್ಬೇಕಾಗಿತ್ತೋ ಇಲ್ಲ? ಅನ್ಲಿಲ್ಲ ಇವ. ಹಂಗೆ ಅನ್ಬಾರ್ದು. ಏನು 2 ದುಡ್ಡು ನಮ್ಮ ರೈತಗೆ ಎಷ್ಟು ಮಳೆಯಾಗ ಬೆಳೆಯಾಗ ಬಿಸಿಲಾಗ ದುಡಿತಾ ನಾವು ಯಾಕೆ ಖರ್ಚು ಮಾಡಬಾರ್ದು ಅಂತ ಅನ್ಬೇಕು. ನಾವು ಈ ಪದ್ಧತಿ ಬೆಳೆಸ್ಕೋಬೇಕು. ಉಳ್ಳಾಗಡ್ಡಿ ರೇಟ್ ಹೆಚ್ಚಾತಂದ್ರೆ ಇಡೀ ದೇಶದ ಕಣ್ಣಾಗ ನೀರು ಬರಕತ್ತೇವು. ಇವರೆಲ್ಲರೂ ಮಕ್ಕಳೇನು ನಾಟಕ ಮಾಡ್ತಾರೋ ಏನು ಖರೆಕರನ ಮಾಡ್ತಾರೋ ಗೊತ್ತಾಗೋದಿಲ್ಲಪ್ಪ. ಕಣ್ಣಾಗ ನೀರು ಬಂದವ್ರ ಗತೆ ಮಾಡ್ತಾರೆ. ಹಿಂಗ್ಯಾಕೆ ಮಾಡ್ತಾರೆ? ರೈತ ಅಂದ ಕೂಡಲೇ ಹಿಂಗ್ಯಾಕೆ ಮಾಡ್ತೀರಿ? ಏನ್ಯಾಕೆ ಮಾಡೋಲ್ರಕ್ಕೆ ಮರ? ನೀವು ರೈತರದಿರಲ್ಲ, ನೀವರ ಶಾಣ್ಯರಾಗಿರಲ್ಲ. ಇವ್ರದವ್ರ ಏನು ಹೇಳೋದ್ರಪ್ಪ, ಇವ್ರದ್ದು ಭಾರಿನೇ ಇರ್ತೈತಿ. ಏನೂ ತ್ರಾಸು ಬೇಡತ್ತಾನೆ, ಎಲ್ಲ ಅನಾಯಾಸಾಗಿ ಬರ್ಬೇಕು, ಮನೆ ಸೇರ್ಬೇಕತ್ತ. ನಂಗೆ ಆಗೋದಿಲ್ಲ ರೀ ಅದು. ನಾವು ಮಾಡ್ಬೇಕಾಕೈತೆ ಒಂದು ಜರ. ಈಗ ನೋಡಿ, ಈಗ ಈ ಮುಂಗಾರಿ ಬೆಳೆ ಬಿತ್ತೋದು ಬಂದೈತಿ. ನಿಮಗೆ ಬೇಕಂದಷ್ಟು ಗೊಬ್ಬರ ಸಿಗೋದು ಕಷ್ಟ ಐತಿ. ಯಾಕಂದ್ರೆ ಹಾರ್ಮೋನ್ಸ್ ಬಂದೈತಿ. ಯಾವುದೇ ರಾಸಾಯನಿಕ ಪದಾರ್ಥಗಳು ದೇಶದ ಒಳಗೆ ಬರೋಲ್ಲ ಅಂದಾಗ ನಿಮ್ಗೆ ಗೊಬ್ಬರ ತಯಾರು ಮಾಡಿ ಕೊಡೋದು ಎಲ್ಲಿಂದ? DAPನೂ ಸಿಗೋದಿಲ್ಲ, ಬೇಕಂದಷ್ಟು ಯೂರಿಯಾನೂ ಸಿಗೋದಿಲ್ಲ, ಫಾಸ್ಫೇಟು ಸಿಗೋದಿಲ್ಲ, ಯಾವ ಸಿಗೋದಿಲ್ಲ. ಮತ್ತು ಏನು ಮಾಡ್ಬೇಕು? ಬಂದೈತೆ ಅಂದಾಗ ಏನಾರ ರೈತರ ಶಾಣ್ಯರಾಗ್ಬೇಕು, ಮಾಡ್ಬೇಕು. ಏನು ಮಾಡ್ಬೇಕು ರೈತರು? ನಾವು ಒಂದೇ ಮಾತು ಹೇಳ್ತೀನಿ ನಿಮಗೆ, ಯೂರಿಯಾ ತಯಾರು ಮಾಡೋಕ್ಕೆ ಹೇಳ್ತೀನಿ, ಪಕ್ಕಾ ನೆನಪಿನಾಗ ಇಟ್ಕೋರಿ. ಹೆಂಗೆ ತಯಾರು ಮಾಡೋದು ಯೂರಿಯಾ? ಒಂದು ಕಟ್ಗೆದು ಬಾಕ್ಸ್ ತಯಾರು ಮಾಡಿರಿ. ಹಳಿ ಪಳಿಗಳು ಮನ್ಯಾಗ ಬಿದ್ದಿದ್ದು ಅಂದ್ರೆ 1-1.5 ಫೂಟ್ ಎತ್ತರ, 5 ಫೂಟ್ ಉದ್ದ, 3 ಫೂಟ್ ಅಗಲದ್ದು ಒಂದು ಬಾಕ್ಸ್ ತಯಾರು ಮಾಡಿರಿ. ಮಾಡಿ ಗಿಡದ ಕೆಳಗಾರ ಇಡ್ರಿ, ಮನ್ಯಾಗಾರ ಇಡ್ರಿ, ಪೆಟ್ಟಿಗೆ ಇಡ್ರಿ. ಅದನ್ನ ಇಟ್ಟು ಕೆಳಗೊಂದು ಪ್ಲಾಸ್ಟಿಕ್ ಹಾಳೆ ಹಾಸ್ರಿ, ಹಾಸಿ ಅದ್ರ ಮ್ಯಾಗ ಪೆಟ್ಟಿಗೆ ಇಡ್ರಿ. ಇಟ್ಟು ಒಡ್ನಾನ ಮಣ್ಣು ತಂದು ತುಂಬ್ರಿ. ಅದ್ರಾಗ ಸಣ್ಣನ ಮಣ್ಣು ತುಂಬಿ ಮೊದಲನೇ ದಿವಸ 30 ಲೀಟ್ರ್ ಗೋಮೂತ್ರ. ಗೋಮೂತ್ರ ಅಂದ್ರೆ ತಿಳಿತೈತಲ್ಲ ನಿಮ್ಗೆ? ಹಂದಿ ಮಾರಿವಲ್ಲ, ಹಂದಿಗತೆ ಕೊರ್ರ ಚೀರ್ತಾವಲ್ಲ ಅವು ಅಲ್ಲ. ಅಂಬಾ ಅಂತ ಏನಂತಾವಲ್ಲ ಅವು. ಅಂಬಾ ಅಂತ ಒದರ್ತಾವಲ್ಲ ಅವಕ್ಕೆ ಆಕಳಂತಾರೆ. ಮತ್ತು ಇವು ಆಕಳಲ್ಲಿ ಇವು ಕವು ಇವು ಕವು ಅಂದ್ರೆ ಆಕಳಲ್ಲ, ಸಾದೃಶ ಪ್ರಾಣಿ ಅಷ್ಟೇ. ಈ ದೇಶಿ ಆಕಳ ಮೂತ್ರಿ ಹಿಡ್ದಿಡ್ರಿ, ಭಾಳ ತುಟ್ಟಿ. ಇನ್ನು ಭವಿಷ್ಯದಾಗ ಏನೂ ಸಿಗೋದಿಲ್ಲ. ಆಕಳುಗಳು ಯಾಕೆ ಸಾಕ್ಬೇಕಂತಿದ್ರಲ್ಲ, ಇನ್ನು ಮುಂದೆ ಗೊತ್ತಾಕೈತೆ ನೋಡಿ. ಇವು ತಂದ ನೋಡಿಲ್ಲಿ ನೋಡ್ರಿ, ಅದ್ರಾನು ಮಾಡ್ಯಾರ, ಇವೆಲ್ಲ ಭಾಳ ಮಾಡ್ಯಾರ. ನಾ ಹಿಂದಗಡೆ ಹೇಳ್ತೀನಿ ಇವು ಕುರ್ದು ನಿಮ್ಗೆ. ಇವ ಒಬ್ಬ ರೈತ ಅದಾನಿವ, ಎಲ್ಲ ಮಾಡ್ತಾನೆ ಮನ್ಯಾಗ. 4 ಮಂದಿ ಕೆಲಸ ಕೊಟ್ಟಾನವ. ಇವನ್ನೆಲ್ಲ ಬರೇ ಗೊಡ್ಡ ಆಕಳುಗಳು ಸಾಕಿ. ಗೋಮೂತ್ರ 90 ಲೀಟ್ರ್ ತಯಾರಿಡ್ಬೇಕು. 1 ಎಕರೆಗೆ ಬೇಕಾಕ್ಕವು 90 ಲೀಟ್ರ್ ಗೋಮೂತ್ರ. ಮೊದಲನೇ ದಿವಸ 30 ಲೀಟ್ರ್ ಹಾಕ್ಬೇಕು. ಆ ಬಾಕ್ಸ್ನಾಗ ಏನು ಮಣ್ಣು ಹಾಕಿರಲ್ಲ, ಆ ಮಣ್ಣಾಗ 30 ಲೀಟ್ರ್ ಗೋಮೂತ್ರ ಹಾಕಿ ಮಣ್ಣು ಕತ್ತರಿಸ್ರಿ, ಹೊಳ್ಮುಳ್ಳೆ ಮಾಡ್ರಿ ಅದನ್ನೆಲ್ಲ. ಮತ್ತು ಮರುದಿವಸ ಅವತ್ತು 80 ಹಾಕಿ ಕಲಿಸಿ ಇಟ್ಟುಬಿಡ್ರಿ. ಮ್ಯಾಗೊಂದು ಗೋಣಿ ಚೀಲ ಮುಚ್ಚಿಟ್ಬಿಡ್ರಿ. ಮರುದಿವಸ 15 ಲೀಟ್ರ್ ಮತ್ತು ಅದ್ರಾಗ ಹಾಕಿ ಮತ್ತೆ ಕೆದರ್ರಿ. ಅದನ್ನ ಮತ್ತೆಲ್ಲ ಉಣಿಸ್ರಿ. ಅದ್ರಾಗ ಉಣಿಸಿ ಮತ್ತೆ ಹೊಳ್ಳಿ ಮುಚ್ಚಿಡ್ರಿ. 3ನೇ ದಿವಸ ಮತ್ತೆ 15 ಲೀಟ್ರ್ ಹಾಕೋದು, ಮತ್ತೆ ಕೆದರೋದು. ಅದನ್ನೆಲ್ಲ ಉಣಿಸ್ಬೇಕು. ಅದಕ್ಕೆ 15 ಲೀಟ್ರ್ ಉಣಿಸಿ ಮತ್ತೆ ಮುಚ್ಚಿಡೋದು. ಮೊದಲನೇ ದಿವಸ 30, 2ನೇ ದಿವಸ 15, 3ನೇ ದಿವಸ 15, 4ನೇ ದಿವಸ 10 ಲೀಟ್ರ್ ಹಿಂಗೆ ಮಾಡೋದು, ಮುಚ್ಚಿಡೋದು. 5ನೇ ದಿವಸ ಮತ್ತೆ 10 ಲೀಟ್ರ್ ಹಾಕೋದು, ಮತ್ತೆ ಮುಚ್ಚಿಡೋದು. 6ನೇ ದಿವಸ ಮತ್ತೆ 10 ಲೀಟ್ರ್ ಹಾಕಿ ಕಲಸೋದು, ಇಡೋದು. 6 ದಿವಸ ಆತಲ್ಲ.
6 ದಿವಸ ಆಗಿಂದ 4 ದಿವಸ ಮುಚ್ಚಿ ಸುಮ್ಮಿಟ್ಟು ಬಿಡೋದು, ಏನು ಮಾಡೋಕ್ಕೆ ಹೋಗ್ಬೇಡ್ರಿ. 4 ದಿವಸ ಹಂಗೆ ಇಟ್ಟು ಬಿಡೋದು, ಅಂದ್ರೆ 10 ದಿವಸ ಆಯ್ತು. 11ನೇ ದಿವಸ ಆ ಚೀಲ ತೆಗೀರಿ ಮ್ಯಾಲಿದು, ಆ ಬಾಕ್ಸನ್ನು ಎತ್ತಿ ಬಿಡ್ರಿ. ಎತ್ತಿದ ಕೂಡಲೇ ಏನಾಕತಿ, ಅದೇನು ಗೋಮೂತ್ರ ಉಣಿಸಿರಲ್ಲ ಮಣ್ಣಿಗೆ, ಆ ಮಣ್ಣೆಲ್ಲ ಹರಡಿ ಬಿಡ್ರಿ, ಅಲ್ಲೇ ನೆಳ್ಳಾಗ ಒಣಗಿಸಿಬಿಡ್ರಿ. ಅದನ್ನು ಒಣಗಿಸಿದ್ರಿ ಅಂದ್ರೆ ನಿಮ್ಮ ಹೊಲಕ್ಕೆ 1 ಎಕರೆಗೆ ಎಷ್ಟು ಯೂರಿಯಾ ಬೇಕಾಕೈತಲ್ಲ ಅಷ್ಟು ಕೆಲಸ ಇದು ಮಾಡ್ತೈತಿ. ಯೂರಿಯಾದ ದುಪ್ಪಟ್ಟು ಪರಿಣಾಮವನ್ನು ಇದು ಕೊಡ್ತೈತಿ. ನೀವಿನ್ನವರು ಎಲ್ಲಿ ಸಿಗ್ತೈತಿ ರೀ ಇದು? ಯಾಕಂದ್ರೆ ನಿಮಗೆ ಮಾಡೋದು ಬೇಡಾಗಿರ್ತೈತಿ. ನಾ ಅಂತೀನಿ, ಖರೀದಿ ಮಾಡೋಕೆ ಹೋದಂದ ರೈತ ಸಾಯ್ತಾನೆ. ರೈತ ಮನ್ಯಾಗ ಮಾಡ್ಕೋಬೇಕು ಇದನ್ನು. ಗೋಮೂತ್ರ ನಮಗೆ ಸಿಗೋದಿಲ್ರಿ ಅಂತ ನಿಮಗೆ ಅನಿಸ್ತಂದ್ರೆ ಇನ್ನೊಂದು ಉಪಾಯ ಹೇಳ್ತಾರೆ. ಏನಪ್ಪ ಇನ್ನೊಂದು ಉಪಾಯ ಅಂತಂದ್ರೆ, ಈ ಗೋಕೃಪಾಮೃತಮ್ ಅಂತ ಒಂದು ಸಿಗ್ತೈತಿ, ಕಲ್ಚರ್ ಇರ್ತೈತೆ. ಅದು 1 ಲೀಟ್ರ್ ಬಾಟ್ಲಿ ಯಾರು ಬೇಕಾದವ್ರು ಪುಕ್ಕಟ್ಟು ಕೊಡ್ತಾರೆ. ಈಗ ಬಂದಿದ್ನಲ್ಲಿ ಇವನ ಹತ್ರದ ಇಲ್ಲಿ ಗದಗಿನೊಳಗೆ ಸುಮಾರು ಹಳ್ಳಿಗೆ ಜನ ಅದಾರ ನಮ್ಮ ಗೋಕೃಪಾಮೃತಮ್ ಮನೆಯೊಳಗಿದ್ದವರು. 1 ಲೀಟ್ರ್ ಗೋಕೃಪಾಮೃತಮ್ ತೊಗೊಂಡು ಹೋಗ್ಬೇಕು, 1 ಬ್ಯಾರಲ್ ನೀರಿನಾಗ ಹಾಕ್ಬೇಕು. 200 ಲೀಟ್ರ್ದಾಗ 2 ಕಿಲೋ ಬೆಲ್ಲ, 2 ಕಿಲೋ ಮಜ್ಜಿಗೆ, 2 ಲೀಟ್ರ್ ಮಜ್ಜಿಗೆ ಹಾಕಿಬಿಡ್ರಿ. 6 ದಿನ ಹಿಂಗೆ ಒಂದು ಜರ ತಿರ್ಸ್ಕೊತಾ ಇರ್ರಿ. 6ನೇ ದಿವ್ಸಕ್ಕೆ ತಯಾರಾತು ಗೊಬ್ಬರ. ಆವಾಗ ನಾ ಆಗಲೇ ಹೇಳಿದ್ನಲ್ಲ, ಅದೇ ಬಾಕ್ಸ್ನೊಳಗೆ ಗೋಮೂತ್ರದ ಬದಲಿಗೆ ಈ ಗೋಕೃಪಾಮೃತಮ್ಮ ಉಣಿಸ್ಬಿಡ್ರಿ. ಆ ನೀರಿಗೆ ಉಣಿಸಿ 11 ದಿವಸ ಆದ ನಂತರ ತೆಗೆದು ಆ ಮಣ್ಣು ಒಣಗಿಸ್ರಿ, ನೆಳ್ಳಾಗ ಒಣಗಿಸಿ ಅದನ್ನು ಹೊಲಕ್ಕೆ ಹಾಕ್ರಿ. ಹಾಕಿದ್ರಿ ಅಂದ್ರೆ NPK, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು, ಇವು 3 ಎಷ್ಟು ಮಣ್ಣಿಗೆ ಅವಶ್ಯಕತೆ ಐತೆ ಅಷ್ಟೆಲ್ಲ ಪೂರೈಕೆ ಆಕೈತೆ. ಬರೀ ಏನೂ ರೊಕ್ಕಿಲ್ದ, ಬರೀ 2 ಲೀಟ್ರ್ ಮಜ್ಜಿಗೆ, 2 ಕಿಲೋ ಬೆಲ್ಲ, ಇಷ್ಟ ನಿಮ್ಮದು. ಉಳ್ದದ್ದೆಲ್ಲ ಪುಕ್ಕಟೆ. ಇಷ್ಟು ಪುಕ್ಕಟೆ ಒಳಗೆ ನಿಮಗೆ ಯಾರು DAP ಕೊಡೋರು ಅದಾರ, ಯಾರು ನಿಮಗೆ ಯೂರಿಯಾ ಕೊಡೋರು ಅದಾರ? ನಿಮಗಿದು ಆಗಲಿಲ್ಲ ಅಂದ್ರೆ ಇನ್ನೊಂದು ಸುಲಭ ಉಪಾಯ ಐತೆ, ಮತ್ತೆ ಹೇಳ್ತೇನೆ. ಈಗ ನಿಮ್ಮ ಹೊಲಕ್ಕೆ DAP ಹಾಕೋದಿತ್ತಂತಂದ್ರೆ DAP ಹಾಕಕ್ಕೆ ಹೋಗ್ಬೇಡ್ರಿ. ಹೊಲದಾಗ ಅಲ್ಲೆಲ್ಲೆಲ್ಲೆಲ್ಲಿ ನಡುವ ಸೂರ್ಯಪಾನದು ಬೀಜ ಒಗೀರಿ. ಒಂದು ಜರ ಯಾವರ ಕಾಳಿನೂ ಜೋಳದ ದಂಟಿನ ಬೀಜ ಒಗೀರಿ, ಜೋಳದ ಬೀಜ ಒಗೀರಿ. ಹಕ್ಕಿಗಳಿಗೆ ಯಾವ ಪ್ರಿಯ ಅದಾವಲ್ಲ ಅಂಥ ಬೆಳೆ ಅಲ್ಲೊಂದು ಹಾಕ್ರಿ. ಆ ಹಕ್ಕಿಗಳೆಲ್ಲ ಆ ಕಾಳು ತಿನ್ನಕ್ಕೆ ಬರ್ಬೇಕು. ಹಿಂಗೆ ಓಡಾಡೋ ಹೊತ್ನಾಗ ಅದ್ರ ಹಿಕ್ಕಿ ಹೊಲದಾಗ ಬೀಳ್ಬೇಕು. ಅಷ್ಟ್ರ ಮ್ಯಾಗ ನಿಮ್ಮ ಹೊಲಕ್ಕೆ DAP ಸಿಗ್ತೈತೆ. ಇದಕ್ಕಿಂತ ಹೆಚ್ಚಿಗೆ DAP ಬೇಕಾಗೋದಿಲ್ಲ. 1 ಕ್ವಿಂಟಲ್ DAP ಮತ್ತು 1 ತೊಲಿ ಅಂದ್ರೆ 10 ಗ್ರಾಮ್ ಹಕ್ಕಿಗಳ ಹಿಕ್ಕಿ, ಇವೆರಡೂ ಈಕ್ವಲ್. ಅಷ್ಟು ಸಾಮರ್ಥ್ಯ ಅದರೊಳಗೆ ಇರ್ತೈತಿ. ಎಷ್ಟು ಸುಲಭ ಐತ್ರಿ. ಇನ್ನು ಪೊಟ್ಯಾಷ ಬೇಕಾಗಿತ್ತು ಅಂತಂದ್ರೆ ಪೊಟ್ಯಾಷ್ ಭಾಳ ಸುಲಭ ಐತಿ. ಬಾಳೆ ದಿಂಬಿದ್ದು ಅಂದ್ರೆ ಕಟ್ ಮಾಡೋದಾ, ಮಾಡಿ ತುಣುಕು ಮಾಡಿ 1 ಬ್ಯಾರಲ್ ನೀರಾಗ ಒಗೆದು ಬಿಡ್ರಿ. ಒಗೆದು ಒಂದು 15-20 ದಿವಸ ಬಿಡ್ರಿ. ಹಿಂದಾಗಡೆ ಅವ್ದು ಬಾಳೆ ತುಂಡು ತೆಗೆದು ಒಗಿರಿ. ಆ ನೀರು ಇರ್ತೈತಲ್ಲ, ಆ ನೀರು ನಾಗಳೆ ಹೇಳಿದ್ನಲ್ಲ, ಹಂಗೆ ಮಣ್ಣಾಗ ಕಲಿಸಿ ಮಣ್ಣು ಹೊಲ್ದಾಗ ಒಗೆದು ಬಿಡ್ರಿ. ಪೊಟ್ಯಾಷ್ ಪುಕ್ಕಟ, ಏನೂ ಒಂದು ದುಡ್ಡು ರೊಕ್ಕಿಲ್ಲ, ಪುಕ್ಕಟೆ ಬರ್ತೈತಿ. ಇಷ್ಟ ಅಲ್ರಿ. ನಿಮ್ಮ ಊರಾಗ ಪತ್ರಿ ಗಿಡ ಅಂತಿರ್ತಾವೆ. ಪತ್ರಿ ಗಿಡದಾನು ಪತ್ರಿಕಾಯಿ ತೊಗೋರಿ, ಒಡಿರಿ. ಅವನ್ನ ಒಡೆದು ಒಣಗಿದವರ ಇರೋಲ್ಲಕ್ಕ ಬೇಡ, ಹಸಿವರ ಇರೋಲ್ಲಕ್ಕ ಒಡಿರಿ, ತುಣುಕು ಮಾಡಿರಿ. ಎಷ್ಟು ಪತ್ರಿಕಾಯಿ ಇರ್ತಾವೆ ಅಷ್ಟ ಬೆಲ್ಲ. ಇದೊಂದು ಕಿಲೋ ಇತ್ತಂದ್ರೆ 1 ಕಿಲೋ ಬೆಲ್ಲ. ಒಂದು ಜರ ಬೆಲ್ಲ ಹೆಚ್ಚು ಹಾಕಿದ್ರೆ ಇನ್ನಟ್ಟು ಭಾಳ ಚಲೋ. 1 ತಿಂಗಳು ಹಂಗೆ ಇಡಬೇಕು. ಇಟ್ರಿ ಅಂತಂದ್ರೆ ಎಷ್ಟು ಚಂದ ದ್ರಾವಣ ತಯಾರಾಕೈತಿ. ನಂಬರ್ 1 ಪೊಟ್ಯಾಷ್ ಜಗತ್ತಿನೊಳಗೆ ಅಂಥ ಪೊಟ್ಯಾಷೇ ಇಲ್ಲಿ ಇಲ್ಲ. ಅಷ್ಟು ಚಲೋ ಐತಿ. ಬೆಳೆಗಳ ಬೆಳವಣಿಗೆಗಾಗಿ ಹ್ಯೂಮಿಕ್ ಆ್ಯಸಿಡ್ ಅಂತ ಬೇಕಾಕೈತಿ. ಹ್ಯೂಮಿಕ್ ಆ್ಯಸಿಡ್ ಎಲ್ಲಿಂದ ಅದು 5,000 ರೂಪಾಯಿ 10,000 ರೂಪಾಯಿ ಲೀಟ್ರ್. ನಿಮ್ಮ ಮನ್ಯಾಗ ಪುಕ್ಕಟೆ ಮಾಡ್ಕೊಳ್ಳೋದು ಹೇಳ್ತೀನಿ ನಾನು. ಹೆಂಗೆ? 1 ಚೀಲ ತೊಗೋರಿ, ಅದ್ರ ಮ್ಯಾಗ ಒಂದು ಇಂಚ್ ಮಣ್ಣು ಹಾಕ್ರಿ. ಮಣ್ಣು ಹಾಕಿ ಈ ಶೇಂಗಾದ ಕಾಳು ಇರ್ತಾವಲ್ಲ, ಶೇಂಗಾ ಅದ್ರ ಮ್ಯಾಗ ಹಾಕಿರಿ. ಆ ಕಾಳಿನ ಮ್ಯಾಗ ಒಂದು ಜರ ಮಣ್ಣು ಹಾಕಿರಿ. 7-8 ದಿವ್ಸಕ್ಕೆ ಮಳೆ ಕುಡಿತಾವೆ ಕಾಳು. 2 ಎಲೆ ಬರಕ್ಕೆ ಹತ್ತವಲ್ಲ, ಬರೋಕ್ಕಿಂತ ಮುಂಚೆನ ಅವನ್ನ ಕಿತ್ಕೊಂಡು ಬಿಡ್ರಿ. ಕಿತ್ಕೊಂಡು ಒಳ್ಳಾಗ ಹಾಕಿ ರುಬ್ಬಿ ನೀರನ್ಯಾಗ ಕಲಿಸಿಬಿಡ್ರಿ. ಹ್ಯೂಮಿಕ್ ಆ್ಯಸಿಡ್ ತಯಾರಾತು. ನೀವು ಎಷ್ಟು ಅಂತೀರಿ ಅಷ್ಟು. 1 ಕಿಲೋ ಕಾಳಿನಾಗ 10 ಎಕರೆ 20 ಎಕರೆಗೆ ಬೇಕಾಗಷ್ಟು ಗ್ರೋತ್ ಪ್ರಮೋಟರ್ ನಿಮ್ಮ ಮನ್ಯಾಗ ತಯಾರಾತು.
ಅಂದ್ರೆ ಬೆಳವಣಿಗೆಗಾಗಿ ಬೇಕಾಗುವಂಥವು. ದನ ತಿನ್ನಲಾರ್ದಂಥ ಒಂದು 10-12 ಪ್ರಕಾರದ ಕಸಗಳು ತಂದು ನೀರಿನಾಗ ಹಾಕಿ ಕಳ ಕುದಿಸಿ ಆ ನೀರು ಹೊಡೆದು ಬಿಡ್ರಿ, ಒಂದು ಹುಳ ಉಳಿಯಂಗಿಲ್ಲ. ಯಾವ ಬೆಳೆಗೆ ಬೇಕಾದ ಬೆಳೆ ಇರಲಿ, ಆ ಬೆಳೆಗಳಿಗೆ ಬಂದು ಒಂದು ಹುಳ ಉಳಿಯಂಗಿಲ್ಲ ಅಂದಾಗ ರೊಕ್ಕ ಉಳಿತಂತೀರ ಇಲ್ಲಂತೀರ. ನಾ ಮಾಡಿ ಹೇಳ್ತೇನೆ, ಇದನ್ನ ಮಾಡ್ಲಾರ್ದು ಏನೂ ಹೇಳೋದಿಲ್ಲ. ನೀವು ಮತ್ತೆ ಕೇಳೋರು ಇದು ಎಲ್ಲರೂ ಸಿಗ್ತಿತ್ತಂದ್ರೆ ಹೇಳ್ರಲ್ಲ. ಮತ್ತು ನಿಮಗೇನು ಕೆಟ್ಟ ಬೇನಾಗೈತಪ್ಪ, ಮಾಡ್ಕೊಳಕ್ಕೆ ಏನಾಗೈತಿ? ದನ ತಿನ್ನಲಾರ್ದು ಕಸ ಇಲ್ಲ, ರಸ್ತಾದ ಮ್ಯಾಗ ಎಷ್ಟಿಲ್ಲ ಅಂತೀರಿ ನೀವು? ಅಂಥ ಒಂದು 8-10 ಪ್ರಕಾರದ 1 ಕಿಲೋ ಒಳೆ ಮಾಡಿರಿ, 10 ಕಿಲೋ ಆಕೈತಿ, ಇಡೀ ಹೊಲಕ್ಕೆ ಸಾಕಾಕೈತಿ. ನಮ್ಮ ಹೊಲ ನಾವು ಏನು ಅಂದದ್ದು ಕೊಡ್ತೈತಿ. ಅಷ್ಟೇ ಅಲ್ಲ, ನಮ್ಮ ಹೊಲ ಇವತ್ತಿನ ದಿವಸ ತನಗೆ ಬೇಕಾದಂಥ ಗಿಡಗಳಿಲ್ಲದಕ್ಕೆ ನೆಳ್ಳಾಕತ್ತೈತಿ. ತಾಪಮಾನ ಎಷ್ಟು ಹೆಚ್ಚಾಗೈತೆ ರೀ? 42, 44, 46 ಡಿಗ್ರಿ ತಾಪಮಾನ. ಈ ತಾಪಮಾನ 52 ಡಿಗ್ರಿಗೆ ಹೋತು ಅಂತಂದ್ರೆ, ಇನ್ನು 4 ಡಿಗ್ರಿ ಹೆಚ್ಚಾತಂದ್ರೆ ನಿಮ್ದು ಇದೇನು ಎರಿ ಮಣ್ಣು ಐತಲ್ಲ ಇದೆಲ್ಲ ಉಸುಗಾಕೈತಿ. ಎಷ್ಟು? 4 ಫೂಟ್ ಉಸುಗಾಕೈತಿ. ಇದು 52 ಡಿಗ್ರಿ ಟೆಂಪ್ರೇಚರ್ಗೆ ಹೋತಂದ್ರೆ ಆ 4 ಫೂಟ್ ಉಸುಗಿನಾಗ ಯಾವ ಬೆಳೆನೂ ಬರೋದಿಲ್ಲ. ಯಾವಕರು ಬೇರೆ 4 ಫೂಟ್ ಕೆಳಗವಲ್ಲ ಅವೆಲ್ಲ ಬೆಳೆಗಳು ನಷ್ಟ ಆಗಿ ಹೋಗ್ತವೆ. ಆ 4 ಫೂಟ್ನೊಳಗೆ ಇರಬೇಕಾದಂಥ ಜೀವಾಣುಗಳೆಲ್ಲ ಖಲಾಸಾಗಿ ಹೋಗ್ತಾವೆ. ಮುಂದೆ ನಾವು ಏನು ಮಾಡೋರಿದ್ದೀವಿ? ಅದಕ್ಕೆ ಹೊಲದಾಗ ರೈತರು ಗಿಡಗಳು ಹಚ್ಕೋಬೇಕು. ಇವ ಅಂತಾನೆ ಅದು ನೆಳ್ಳಗೋಯ್ತೈತಿ, ಇದು ನೆಳ್ಳಗೋಯ್ತಿ. ಇಲ್ಲ, ನಿಂದ ನೆಳ್ಳು ಬೇಡಾಗೈತಿ ಹೊಲಕ್ಕೆ, ಉಳ್ದು ಎಲ್ಲಕ್ಕೂ ನೆಳ್ಳು ನಡಿತೈತಿ. ಇವ ಬಂದ ಅಂದ್ರೆ ಹೊಲ ತರ ನಡಗತೈತಿ. ಹೊಲದಾನ ಗಿಡ ತರ ನಡಗತಾವು. ಏನು ತೊಗೊಂಡು ಬಂದನೋ ಏನು ಹೊಡಿತಾನೋ, ಯಾರನ್ನೂ ಕೊಲ್ತಾನೋ ಯಾರಿಗೂ ಗೊತ್ತು. ನಮ್ಮನ್ನು ಪೋಷಿಸಬೇಕಾದವ ಇವ ಕೊಲ್ಲಕ್ಕೆ ಬರ್ತಾನೇನಪ್ಪ. ಯಾಕಂದ್ರೆ ಒಂದು ಪಂಪ್ ಹಾಕ್ಕೊಂಡು ಹೊಲಕ್ಕೆ ಬಂದಂದ್ರೆ ತರ ನಡಗತಾವೆ. ಇನ್ನು ಯಾರ್ಯಾರನ್ನೂ ಕೊಲ್ತಾನೆ ಯಾರಿಗೂ ಗೊತ್ತು ಅಂತ. ಹಿಂಗೆ ಕೊಡ್ಲಿ ಹಿಡ್ಕೊಂಡು ಬಂದಂದ್ರೆ ಗಿಡಗಳು ತರ ನಡಗ್ತಾವೆ. ಇವತ್ತು ಯಾರು ಪಾಳಿ ಹಚ್ತಾನೆ ಯಾರಿಗೂ ಗೊತ್ತಂತ. ಹಂಗಾಗಬಾರ್ದು ರೀ. ಒಕ್ಕಲಿಗೇನು ಗೆಳೆಯರು ಯಾರು ಅಂತಂದ್ರೆ ಗಿಡಗಳು. ಹೊಲ್ದಾಗ ಈ ಹೊನ್ನವ್ರಿ ಅಂತ ಇರ್ತಾವೆ, ಗೊತ್ತೈತೆ? ಗುಡ್ಡದಾಗ ಬೆಳಿತಾವೆ ನೋಡ್ರಿ ಹೊನ್ನವ್ರಿ. ಅವ್ರಿಗೆ ಗಿಡ ಏನಿರ್ತಾವಲ್ಲ ಹಳದಿ ಬಣ್ಣದ ಹೂ ಅಕ್ಕವಕ್ಕ ಹೊನ್ನರಿಕೆ ಅಂತಾರೆ. ಹೊನ್ನರಿಕೆ ಗಿಡ ನೋಡಕ್ಕೆ ಗಿಡ ಅಷ್ಟೇ 2 ಫೂಟ 3 ಫೂಟ್ ಇಷ್ಟ ಇರ್ತೈತೆ ರೀ ಎತ್ತರ. ಅದ್ರ ಬೇರ 200 ಫೀಟ್ ಕೆಳಗಿರ್ತೈತಿ, 200 ಫೂಟ್ ಕೆಳಗೆ ಹೋಗಿರ್ತೈತಿ. ಮತ್ತು ಅದ್ರ ವಿಶೇಷ ಏನು ಅಂದ್ರೆ ಕಲ್ಲು ಗುಡ್ಡದಾಗ ಇರ್ತೈತೆ ಅದು. ಆ ಹೊನ್ನರಿಕೆ ಗಿಡದ ಬೇರೇನಿರ್ತಾವಲ್ಲ, ಬೇರಿನ ಮ್ಯಾಗಿರುವಂಥ ಜೀವಾಣುಗಳು, ಬ್ಯಾಕ್ಟೀರಿಯಾಗಳು ತಮ್ಮ ಬೆವರು ಬಿಟ್ಟು ಅಂತಂದ್ರೆ ಕಲ್ಲು ಸಿಡಿತೈತಿ. ಕಲ್ಲು ಸಿಡಿದು ಕಲ್ಲು ಇಬ್ಬಾಗ ಆಕೈತಿ. ಅವಾಗ ಅದ್ರ ಬೇರೆ ಕೆಳಗೆ ಹೋಗ್ತೈತಿ. ಕಲ್ಲು ಒಡೆಯುವಂಥ ಸಾಮರ್ಥ್ಯ ಅದರ ಜೀವಾಣುಗಳು ಬಿಟ್ಟಂಥ ಬೆವರಿನ ಆ್ಯಸಿಡ್ನೊಳಗೈತದು. ಅವುಗಳನ್ನು ನಾವು ದಿಲ್ಲಿಗೆ ಉತ್ತರ ಪ್ರದೇಶಕ್ಕೆ ಹೋದಾಗ ನನಗೊಬ್ಬ ಸೈಂಟಿಸ್ಟ್ ಸಿಕ್ಕ. ಅವಂದ ಆ ಹೊನ್ನವ್ರು ಏನೈತಲ್ಲ ಅದ್ರ ಬೇರುಗಳನ್ನು ತೊಗೊಂಡು ಅದನ್ನೆಲ್ಲ ಸ್ವಚ್ಛ ನೀರಾಗಿ ತೊಳ್ಕೊಂಡು ಅದ್ರಾಗ ಒಂದಿಷ್ಟು ಮಜ್ಜಿಗೆ ಹಾಕಿ ಒಂದಿಷ್ಟು ಬೆಲ್ಲ ಹಾಕಿ ಅವುಗಳನ್ನ ಡೆವಲಪ್ ಮಾಡ್ತಿದ್ದ. ಯಾಕಂತ ಕೇಳಿದೆ, ಈ ಬ್ಯಾಕ್ಟೀರಿಯಾ ಡೆವಲಪ್ ಮಾಡಿ ಹೊಲದಾಗ ಹೊಡಿತೀನಿ ರೀ, ನಮ್ಮ ಬೆಳೆಗಳು ಬೇರಿನ ಮ್ಯಾಗಿದು ಕುಂತಂತಂದ್ರೆ ಬೇರುಗಳು ಸಹಿತ ಕೆಳಗಿಳಿದು ನೀರು ತೊಗೊಂಡು ಮ್ಯಾಗ ಬರ್ತಾವ್ರಿ ಅಂತ. ಅಂಥ ಬುದ್ಧಿವಂತರದಾರ ಜನ. ನಮ್ಗೆ ಯಾಕೆ ತಿಳಿಬಾರ್ದು? ಮತ್ತು ಹೇಳಿಂದರ ಮಾಡೋರು ಎಷ್ಟು ಮಂದಿ ಅದಿರಿ ಅಂತೀರಿ ಇದ್ರಾಗ? ನೀವೆಲ್ಲ ಕೇಳೋರ ಹೊರತು ಮಾಡೋರು ಯಾರು ಅಲ್ಲವೇ ಅಲ್ಲ. ನಾವು ಪುಣ್ಯಾತ್ಮರು ನಮ್ಮ ಹೊಲದಾಗ ಕನಿಷ್ಠ 1 ಎಕರೆಗೆ 25 ಗಿಡ ಹಚ್ಚಬೇಕು. ನಮ್ಮ ಮಠದಾಗ ಬರ್ರಿ, ನಾ ಎಷ್ಟು ಗಿಡ ಹಚ್ಚೀನಿ ಅಂತಂದ್ರೆ ಕೊಲ್ಲಾಪುರ ಸಿಟಿ ಒಳಗೆ 42 ಡಿಗ್ರಿ ಟೆಂಪ್ರೇಚರ್ ಈ ವರ್ಷ. ನಮ್ಮ ಮಠದಾಗ 35 ಡಿಗ್ರಿ ದಾಟ್ಲೇ ಇಲ್ಲ. 7 ಡಿಗ್ರಿ ಟೆಂಪ್ರೇಚರ್ ಹೊರಗಿನಕ್ಕಿಂತಲೂ ನಮ್ಮ ಮಠದಾಗ ಕಡಿಮೆ ಇತ್ತು. ನಮ್ಮ ಮಠದಾಗ ಅಂದ್ರೆ ಅಷ್ಟೇ 300 ಎಕರೆದಾಗ, ಉಳಿದ ಕಡೆ ಎಲ್ಲ ಕಾವು. ಇದರ ಅರ್ಥ ಈ ಭೂಮಿಯನ್ನು ತಂಪಾಗಿಡಬೇಕಾಗಿತ್ತು ಅಂತಂದ್ರೆ ಗಿಡಗಳು ಬೇಕು. ಭೂಮಿ ತಂಪಿತ್ತಂದ್ರೆ ಭೂಮಿಯೊಳಗಿನ ಜೀವಾಣುಗಳು ಸುರಕ್ಷಿತ ಉಳಿತಾವೆ. ಭೂಮಿಯೊಳಗಿನ ಜೀವಾಣು ಸುರಕ್ಷಿತ ಇದ್ದು ಅಂದ್ರೆ ಬಿದ್ದ ಮಳೆ ಹೀರ್ಕೊಂಡು ಮಣ್ಣಿನೊಳಗೆ ನೀರನ್ನು ಹೀರ್ಕೊಂಡು ಕೆಳಗೆ ಕಳಿಸ್ತಾವು. ಮಳೆ ಸ್ವಲ್ಪ ಬಂದರೂ ಸಹಿತ ನಮ್ಮ ಬೆಳೆ ಪಾರಾಗ್ತಾವೆ. ಈಗೇನಾಗೈತಿ, ಈ ರಾಸಾಯನಿಕ ಗೊಬ್ಬರ ಹಾಕಿ ನಮ್ಮ ಮಣ್ಣು ಕಾಂಪ್ಯಾಕ್ಟ್ ಆಗೈತಿ, ಹತ್ತಂಡೆ ಆಗೈತಿ. ಎಷ್ಟು ಮಳೆ ಬಿದ್ದರೂ ನೀರು ಓಡಿ ಹೊಕ್ಕೈತಿ, ಮಣ್ಣಾಗ ಒಟ್ಟ ಇಳಿದಿಲ್ಲ. ಹೀಗಾಗಿ
ಮಳೆ ಕಡಿಮೆ ಆಯ್ತು ಅಂತಂದ್ರೆ ಬೆಳೆನೇ ಬರೋದಿಲ್ಲ. ಬೆಳೆ ಬರಬೇಕಾಗಿತ್ತು ಅಂತಂದ್ರೆ ಮಣ್ಣಿಗೆ ಒಂದು ಜರ ಸಗಣಿ ಗೊಬ್ಬರ ಅನ್ನೋದಕ್ಕಿಂತಲೂ ನಾ ಆಗಲೇ ಹೇಳಿದ್ನಲ್ಲ, ಇಂಥವುಗಳನ್ನು ಮಾಡಿ ಸ್ವಲ್ಪ ನಮ್ಮ ಎದುರೊಳಗೆ ಬಿಟ್ಟು ಭೂಮಿಗೆ ಅಂದ್ರೆ ನಮ್ಮ ಭೂಮಿಯೊಳಗೆ ಜೀವಾಣುಗಳು ಹೆಚ್ಚಾಗಿ ಭೂಮಿಯ ಫಲವತ್ತತೆ ಹೆಚ್ಚಾಗ್ತೈತಿ. ಆವಾಗ ಸ್ವಲ್ಪ ಮಳೆ ಬಂದರೂ ಸಹಿತ ಅಷ್ಟರ ಮ್ಯಾಗ ನಮ್ಮ ಬೆಳೆ ಕಡ್ಯಾಕಾಗ್ತಾವೆ. ಅದಕ್ಕೆ ಹೊಲದಾಗ ಗಿಡ ಹಚ್ಚಬೇಕು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋಕ್ಕೆ ಮನ್ಯಾಗ 2 ಆಕಳ ಇಟ್ಕೋಬೇಕು. ಆಕಳ ಸಗಣಿ ಮೂತ್ರ ಅದರ ಜೀವಾಮೃತ ಗೋಕುಪಾಮೃತ ತಯಾರು ಮಾಡಿ ಮಣ್ಣಿನ ಮ್ಯಾಗ ಸಿಂಪಡಿಸ್ಬೇಕು. ಮಣ್ಣಿನ ಮ್ಯಾಗ ಬರೇ ಸ್ಪ್ರೇ ಮಾಡಿಬಿಡ್ರಿ ನೀವು. ಹಸಿ ಇದ್ದಾಗ ಮಣ್ಣಿನ ಒಳಗೆ ಇಳಿತಾವು. ಒಂದೊಂದು ಜೀವಾಣು ಕೋಟಿ ಜೀವಾಣುಗಳನ್ನು ತಯಾರು ಮಾಡ್ತೈತಿ. ಮಣ್ಣಂದ್ರೆ ಕಾಫಿ ಪುಡಿ ಆದಂಗೆ ಆಕ್ಕೈತಿ. ಆವಾಗ ರೈತರು ಯಾರ ಮುಂದೆ ಕೈ ಒಡ್ಡುವಂಥ ಪ್ರಸಂಗ ಬರೋದಿಲ್ಲ. ನಾನು ನಮ್ಮ ಹೊಲದಾಗ ಇವನ್ನೆಲ್ಲ ಪ್ರಯೋಗ ಮಾಡೀನಿ. ನಮ್ಮಷ್ಟು ಸುಮಾರು ಮಣ್ಣು ನಿಮ್ಮ ಕಡೆ ಇಲ್ಲ. ನಮ್ಮಲ್ಲಿ ಮಳೆಗಾಲದಾಗ ಸಹಿತ ಮಳೆ ಬಿತ್ತಂದ್ರೆ 8 ದಿವಸ ಮಳೆ ಬರಲಿಲ್ಲ ಅಂತಂದ್ರೆ ಬಿರುಕು ಬಿಡಕ್ಕೆ ಶುರು ಆಕೈತಿ ಅಂಥ ಮಣ್ಣು. ಯಾಕಂದ್ರೆ ಮಣ್ಣಾಗ ನಾ ಏನು ಹಾಕ್ತೀನಲ್ಲ ಮಳೆ ಬಿದ್ದೆಲ್ಲ ಬಸ್ಕೊಂಡ ಹೋಗ್ತೈತಿ. ಆದರೂ ನಮ್ಮ ಹೊಲದೊಳಗೆ ಮಣ್ಣಿನೊಳಗೆ 2% ಸಾಯಿಲ್ ಕಾರ್ಬನ್ ಐತಿ, ಸಾವಯವ ಇಂಗಾಲ. ನಿಮ್ಮ ಹೊಲದೊಳಗೆ 0.2% ಐತಿ. ನಮ್ಮ ಹೊಲದಾಗ ನಾ 2% ಪೂರ ಇಟ್ಟೀನಿ. ಇಷ್ಟೆಲ್ಲ ಮಾಡಿದ್ರೆ ನಿಮಗೂ ಆಕ್ಕೈತಿ ನಮಗೂ ಆಕ್ಕೈತಿ ಅಂತ. ಇದ್ರ ಸಲುವಾಗಿ ಆಕಳುಗಳ್ನ ಒಂದು ಜರ ಸಾಕಬೇಕು. ಅದ್ರ ಮೊಸರ ಮಜ್ಜಿಗೆ ಹೈನ ಪೈನ ಒಂದು ಜರ ಮಕ್ಕಳಿಗೆ ಉಣ್ಣಾಕೆ ಹಾಕ್ಬೇಕ್ರಿ. ಅಂದ್ರೆ ದವಾಖಾನೆ ಖರ್ಚು ಕಡಿಮೆ ಆಕ್ಕೈತಿ. ಈಗ ನಾವು ಮಾಡಿದ್ದೆಲ್ಲ ದವಾಖಾನೆಗೆ ಭಾಳ ಹೋಗಿರ್ತೈತಿ, ಔಷಧಕ್ಕೆ ಭಾಳ ಹೋಗ್ತೈತಿ. ಇದನ್ನು ಉಳ್ಸಾಕಾಕ್ಕೈತಿ ಅಂತ ಬಸವಣ್ಣವರು ಸಹಿತ ಆ ಕಾಲದೊಳಗೆ ಇವನ್ನೆಲ್ಲ ನಮಗೆ ತಿಳಿಸಿ ಹೇಳಿದ್ರು. ನಾವು ಇವತ್ತಿನ ದಿವಸನೂ ಸಹಿತ ಆ ಶರಣರ ಸಂದೇಶಗಳನ್ನು ನಾವು ಯಾಕೆ ಬಸವಾದಿ ಶರಣರ ಹಿಂದೂ ಮಹಾಸಭೆ ಅಂತ ಇಟ್ಟಿವಿ ಅಂದ್ರೆ, ಬಸವಾದಿ ಶರಣರೆಲ್ಲರೂ ಗ್ರಾಮೀಣರಾಗಿದ್ದರು. ಗ್ರಾಮೀಣರ ಎಲ್ಲ ಕಾಯಕಗಳನ್ನೂ ಸಹಿತ ಅವ್ರು ಮಾಡ್ತಾಯಿದ್ರು. ಆ ಎಲ್ಲರನ್ನು ಕೂಡಿಸುವಂಥ ಕೆಲಸವನ್ನು ಬಸವಣ್ಣ ಮಾಡಿದ್ದ. ನಾವೂ ಸಹಿತ ಅದನ್ನೇ ಮಾಡಬೇಕು. ನಾವು ಕೃತಜ್ಞರಾಗಬಾರ್ದು. ಬಸವಣ್ಣ ಕೂಡಿಸಿದಂಥ ಈ ಸಮಾಜವನ್ನು ಒಡಿಬಾರ್ದು. ಭಾಳ ಮಂದಿ ಏನು ಮಾಡಕತ್ತೀವಿ, ನಾವು ಲಿಂಗಾಯತರು ಬೇರೆ ವೀರಶೈವರು ಬೇರೆ ಇದನ್ನು ಹೇಳಕ್ಕೆ ಹೊಂಟೀವಿ. ಆಮ್ಯಾಗ ನಾವು ಹಿಂದೂಗಳು ಬೇರೆ ನೀವು ಬೇರೆ ಅಂಥೇಳಿ ದೇಶ ಒಡೆಯೋದು, ಸಮಾಜ ಒಡೆಯೋದು. ನಮ್ಮ ದೇಶದೊಳಗೆ ಸಾವಿರಾರು ಜನಜಾತಿಯ ಜನರು, ನೂರಾರು ಆಡುಭಾಷೆಗಳು, 1500ಕ್ಕೂ ಅಧಿಕ ಆಡುಭಾಷೆಗಳು, ಜನಜಾತಿಯ ಜನರು, ಬೇರೆ ಬೇರೆ ಪ್ರಾಂತಗಳು. ಇಂಥವುಗಳಲ್ಲಿ ನಾವೆಲ್ಲರೂ ಅತ್ಯಂತ ಆತ್ಮೀಯತೆಯಿಂದ ಚೆಂದಾಗಿ ಕೂಡಿ ಸಂಸಾರ ಮಾಡ್ಕೋತ ಬಂದವರು. ಅವರನ್ನು ನೀ ಹಂಗಲ್ಲ ಅಂತ ತಿಳ್ಕೊಂಡು ಆಮ್ಯಾಗ ಬಸವಣ್ಣ ಸನ್ಮಾರ್ಗದಾಗ ನಡಿರಿಪ್ಪ ಅಂತ ಹೇಳಿದ. ಬಸವಣ್ಣ ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಹೇಳಿದ. ಇದ್ರೊಳಗೆ ಒಬ್ಬರು ಮೊನ್ನೆ ಏನಾಗ ಕೇಳಿದೆ, ಒಬ್ಬಕ್ಕೆ ಅಮ್ಮ ಬಂದಕ್ಕಿನ ಏನು ಭಾಷಣ ಮಾಡಿದ್ಲು ಗೊತ್ತೈತೇನ್ರಿ? ಅದರೊಳಗೆ ಅಮ್ಮ ಏನು ಹೇಳಿದ್ಲು, ದಾರು ಕುಡಿದ್ರಿ ಏನು ತಪ್ಪಾಕೈತಿ ಅಂತ ಅಂದ್ಲಕ್ಕಿ. ಆಕಿನ ಹೆಸರು ಏನಾಯ್ತು ರೀ, ಬೋಳಿ ಹಿಂಗೇನೋ ಐತಿ ನೋಡ್ರಿ, ಮೀನಾಕ್ಷಿ ಬೋಳಿ ಬಾಳಿ ಬಾಳಿ ಬಾಳಿ. ಅವ್ವ ಮಹಿಳೆಯರ ಸಭೆಯೊಳಗೆ ಭಾಷಣ ಮಾಡಕತ್ತಾಳ, ದಾರು ಕುಡಿದ್ರೆ ಏನು ತಪ್ಪಾತು ಅಂತ. ಹೆಣ್ಮಕ್ಳು ಚಪ್ಪಾಳಿ ಬಾರಿಸ್ತಿದ್ದು. ಅವು ಎಂಥ ಲಜ್ಜಿಗೆಟ್ಟು ಅದಾವನು ಯಾರಿಗೆ ಗೊತ್ತದೇವ್ರ ಅಂತ. ಅಲ್ಲಿ ಮನಿಗಂಡ ದಾರು ಕುಡ್ದು ಬಂದು ಹಾಕ್ಯಾಕೊಂಡು ಬಡಿದ್ರೆ ಸುಖವಾಗಿರ್ತಾರ ಅವುಗಳು ಮನ್ಯಾಗ. ಆಕೆ ದಾರು ಕುಡಿದ್ರೆ ಏನು ತಪ್ಪಾಕೈತೆ ಅಂದ್ರೆ ಇವ್ರು ಚಪ್ಪಾಳಿ ಬಾರಿಸ್ತಿದ್ರು ಹೆಣ್ಮಕ್ಳು, ಕುಡಿಲಿ ಅಂತ ಅರ್ಥ ಅಂತ. ಇವರು ಬಸವಣ್ಣವ್ರ ತತ್ವ ಹೇಳೋರು. ಆಮ್ಯಾಗ ಅಮ್ಮ ಇನ್ನೊಂದು ಮಾತು ಹೇಳಿದ್ಲು, ಇಲ್ಲಿ ತನ ಏನು ಮಟನ್ ತಿಂದವ್ರನ್ನೆಲ್ಲ ಏನು ಧರ್ಮ ಬಿಟ್ಟ ಹೊರಗೆ ಹಾಕಿರನ್ ತಿಂದ್ರಿ ಏನು ದೊಡ್ಡ ಮಾತು ಅಂದು. ಮತ್ತು ಅದನ್ನ ಹೇಳಕ್ಕೆ ನೀ ಹಾಕ್ಬೇಕ ಯವ್ವ, ನಿಂದೇನು ಕೆಲಸ ಐತೆ? ತಿನ್ನೋರು ತಿಂತಿರ್ತಾರಲ್ಲ, ಬಿಡು ಅಂತ ಹೇಳೋ ಅವಶ್ಯಕತೆ ಐತೆ ಹೊರತು ತಿನ್ನಂತ ಹೇಳೋ ಅವಶ್ಯಕತೆ ಉಳಿದಿಲ್ಲ. ಮತ್ತು ತಿನ್ನಂತ ಹೇಳಕ್ಕೆ ಬಸವಣ್ಣನ ಹೆಸರು ಯಾಕೆ ತಗೋತೀನಿ? ನಿನ್ನ ಹೆಸರಲ್ಲೇ ಹೇಳ್ಕೊತ ಹೊಡಿಯಲ್ಲ, ಯಾರು ಬೇಡ ಅಂದಾರ. ಇಂಥ ಜನ ಈ ಬಸವಣ್ಣವ್ರ ಹೆಸರಿನ ಕಂಪ್ನಿ ಒಳಗೆ ಸೇರ್ಕೊಂಡು ಮತ್ತೆ ಏನಾಗ್ಯಾರ, ಟೆನೆಂಟಾಗಿ ಪರ್ಮನೆಂಟ್ ಆಗ್ಯಾರ. ಮೊದಲ ಟೆನೆಂಟಾಗಿ ಸೇರ್ಕೊಂಡ್ರಿದ್ರಾಗ ಸೇರ್ಕೊಂಡು ಈಗ ನಮ್ಮ ಬಸವಣ್ಣ ನಮ್ಮ ಶರಣರ ಹೆಸರು ಇನ್ನೊಬ್ರು ಹೇಳಿದ್ರೆ ನಮಗೆ ನಡೀದಿಲ್ಲ. ಯಾಕಂದ್ರೆ ಇದನ್ನೆಲ್ಲ ಮಾಡೋಕ್ಕೆ ಖಾಲಿ ಆಗ್ಬೇಕಲ್ಲ ಅವರು. ನಾವು ಯಾಕಂದ್ರೆ ಕೇಳೋರು, ಹೇಳೋದೊಂದು ಯಾಕೆ ಮಾಡೋದೊಂದು ಯಾಕೆ, ಇಂಥವ್ರು ಬೇಡ ಇವ್ರು ನಮ್ಮ ಪೈಕಿ ಅಲ್ಲ.
ಅವ ಕಾಡಸಿದ್ದೇಶ್ವರ ಸ್ವಾಮಿ ಹಂಗೆ, ಕಾಡಸಿದ್ದೇಶ್ವರ ಸ್ವಾಮಿ ಹಿಂಗೆ, ಏನು ಬೇಕೋತಾವ್ರಿ ನಾ ಹತ್ತೀನಿ. ಅದರಿಂದ ಇವಕ್ಕೆ ನಿದ್ದೆ ಬರ್ತಿತ್ತಂದ್ರೆ ಚಂದಾಗ ಮೊಕ್ಕೊಳ್ಳಕ್ಕೆ, ದಿನಾ ಬೈಯೋಲಕ್ಕೆ, ಬೈದು ಚಂದಾಗ ಮೊಕ್ಕೊಳ್ಳಕ್ಕೆ ಮನ್ಯಾಗ ಇರ್ಲಿಕ್ಕಂದ್ರೆ ಹೆಂಡ್ರ ಮಕ್ಕಳಿಗೆ ತಾಪ. ನನಗೆ ಬೈದು ಅವ್ರ ಹೆಂಡ್ರ ಮಕ್ಕಳು ಸುಖವಾಗಿ ಮೊಕ್ಕೊಳ್ಳೋರು ಇದ್ರಂದು ಇನ್ನಟ್ಟು ಬೇಕೋತ ಹೋಗ್ರಿಪ್ಪ ಅಂತೇಳಿ. ಯಾಕಂತ ಕೇಳಿದ್ರೆ ಬಜಾರ್ದಾಗ ಸಾಮಾನು ಮಾರ್ತಿರ್ತಾರೆ, 5 ರೂಪಾಯಿ ಕಿಲೋ ತೊಗೋರಿ ಅಂತೇಳಿ ಅಂಗಡಿ ಜಗ್ತಿರ್ತಾರೆ. ಅವ ತೊಗೊಳ್ಳಿಲ್ಲ ಅಂದ್ರೆ ಏನಾಕೈತಿ, ಅವ್ರ ಮಟೀರಿಯಲ್ ಅವ್ರ ಹತ್ರ. ಹಂಗೆ ಇವ್ರು ಏನೇನು ಬೈತಾರಲ್ಲ ನಮ್ಗೆ, ಬೈದು ನಾವು ತೊಗೊಳ್ಳಿಲ್ಲ ಅಂದ್ರೆ ಅವ್ರ ಮಟೀರಿಯಲ್ ಅವ್ರ ಮನೆಗೆ, ಅವು ಮನೆಗೆ ಹೋಗಿಂದ ಅವು ಹೆಣ್ತಂತೈತಿ. ಅವ್ರೆಲ್ಲರ ಮನ್ಯಾಗ ಹೆಣ್ಮಕ್ಳು ನನ್ನ ಪರಿಚಯದವ್ರು, ಅವರೆಲ್ಲರೂ ಅಂತವ್ರು ನನ್ನ ಗಂಡಿದು ತಲೆ ಕೆಟ್ಟದ್ದು ಮನೆಯಿಂದ ಹಿಂಗೆ ಶುರು ಮಾಡೈತ್ರಿ ಗುರುಗಳ, ನೀವರ ಹೇಳ್ರಿ. ಅಂಥವ್ರೊಂದು 25-30 ಮಂದಿ ಅದಾರ. ಅವ್ರ ಮನೆ ಎಲ್ಲ ಹೆಣ್ಮಕ್ಳು ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಪ್ಪವ್ರ ಅದು ನಮ್ಮ ಮನೆದು ನಿನ್ನೇನ ಅಂದೈತಂತ ನಿಮ್ಗೆ, ನೀವೇನು ಭಾಳ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಹುಟ್ಟ ಹಚ್ಕೊಂಡಿಲ್ಲ. ಇಲ್ರಿ ಅದ್ರ ತಲೆನೇ ಕೆಟ್ಟೈತಿ, ಅಕ್ಕಿ ಅಂತಾಳೆ ತಲೆ ಕೆಟ್ಟೈತೆ ಅಂತ ನಾ ಅನ್ನೋದಿಲ್ಲಪ್ಪ ಅದಕ್ಕೆ. ಮತ್ತು ಅವ್ರ ಹೆಣ್ಮಕ್ಳಿದ್ರೆ ಅಂದ್ರೆ ಅವ್ರು ಗಂಡದೇರು ಹೇಳ್ತಾರೆ, ಇದು ಮನೆಗಿಂತ ತಲೆ ಕೆಟ್ಟೈತೆ ಹೇಳ್ರಿ ನಮ್ಮ ಹೆಂಗ್ಸಂದು, ನೀವೇನು ಭಾಳ ಹಚ್ಕೊಳಕ್ಕೆ ಹೋಗಿ. ಅಲ್ಲೋ ಶಿವಯನ್ಮನ ಅದನ್ನು ಹೊಳ್ಳಿ ಸಹಿತ ನೋಡಂಗಿಲ್ಲ, ನೀವ್ಯಾಕೆ ನನಗೆ ಹೇಳ್ತೀರಿ? ಇಲ್ರಿ ಸುಮ್ಮ ಅಂದೀವಿ, ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆ, ನಾವೆಲ್ಲ ನಿಮ್ಮ ಭಕ್ತರಿ ಅಪ್ಪವ್ರ ಅಂತ ಹೇಳ್ತಾರೆ. ಮತ್ತು ನನಗೆ ಅವರೇ ಹೇಳ್ತಾರೆ. ಅದಕ್ಕೆ ಸಮಾಜದೊಳಗೆ ನಾವೆಲ್ಲರೂ ಎಚ್ಚರಾಗಿರ್ಬೇಕು. ಮೊದಲಿನ ಗತೆ ನಾವೇನು ಈಗೇನು ಮೊಕ್ಕೊಂಡಿಲ್ಲ. ನಾನು ಈ ಕಾವಿ ಹಾಕ್ಕೊಂಡಂಥ ಪುಣ್ಯಾತ್ಮರಿಗೂ ಸಹಿತ ಪ್ರಾರ್ಥನೆ ಮಾಡ್ಕೋತೀನಿ. ನೀವು ಒಂದು ವೇಳೆ ಹೊಸ ಧರ್ಮನ ಕಟ್ಟಿದ್ರಿ ಅಂತಂದ್ರೆ ದಯವಿಟ್ಟು ಈ ಕಾವಿ ತೆಗೆದಿಟ್ಬಿಡ್ರಿ. ಯಾಕಂದ್ರೆ ಇದು ಸನಾತನದ್ದೈತಿ, ಯಾಕಂದ್ರೆ ಇದು ಹಿಂದೂ ಧರ್ಮದ್ದೈತಿ. ಕಾವಿ ತೆಗೆದಿಟ್ಬಿಡ್ರಿ. ಇವು ರುದ್ರಾಕ್ಷಿ ಹಾಕೋತಿರಲ್ಲ, ದಯವಿಟ್ಟು ತೆಗೆದಿಡ್ರಿ. ಯಾಕಂದ್ರೆ ನಿಮ್ಮ ಅಲ್ಲವು. ನೀವು ಮತ್ತೇನು ಕ್ಯಾರ್ ಬೀರ್ ಕಟ್ಕೊಂಡು ಅಡ್ಡಾಡ್ರಿ, ಯಾರು ಬೇಡ ಅಂತಾರೆ. ನೀವು ಕ್ಯಾರಿನ ಮಾಲೆ ಹಾಕೋರಿ ಕಟ್ಕೊಂಡು ಅಡ್ಡಾಡ್ರಿ, ಯಾರು ಬೇಡ ಅಂತ. ಬಾರಿ ಬೀಜ ಹಾಕ್ಕೊಂಡು ಅಡ್ಡಾಡ್ರಿ, ಯಾರು ಬೇಡ ಅಂತಾರೆ. ನಿಮ್ಮ ಕ್ಯಾರಿಯರ್ ಹಾಕೋರಿ, ಬಾರಿಯರ್ ಹಾಕೋರಿ. ರುದ್ರಾಕ್ಷ ನಮ್ಮೂರಪ್ಪ, ಅವ್ನು ತೆಗೆದಿಡ್ರಿ. ಹೌದ್ರೆ? ಮಂತ್ರ ಓಂ ನಮಃ ಶಿವಾಯ, ನಮ್ಮ ಯಜುರ್ವೇದ ಋಗ್ವೇದಗಳ ಮಂತ್ರಗಳಿವು. ಅವನೇನು ಉಚ್ಚಾರ ಮಾಡೋಕ್ಕೆ ಹೋಗ್ಬೇಡ್ರಪ್ಪ, ಅವ್ನು ನಂಬದೈತೆ, ಅವನ್ನೂ ಬಿಟ್ಬಿಡ್ರಿ. ಮತ್ತು ಇನ್ನೇನು ಉಳಿತಪ್ಪ ಇವ್ರದ್ದು ಕಡಾವು, ಅವು ನಮ್ಮವ. ಪೂಜಾ ಇಷ್ಟು ಲಿಂಗಪ್ಪನ ಪೂಜಾನೂ ನಂಬದ, ಮತ್ತು ಯಾವ ಮಹಾಲಿಂಗಪ್ಪನ ಪೂಜಾನೂ ನಂಬದ. ಅವು ಯಾವನ್ನೂ ಪೂಜಾ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪೂಜಾ ಕಲಿಸಿದ್ದ ಆಗಮಶಾಸ್ತ್ರ. ಯಾವ ರೀತಿ ಪೂಜಾ ಮಾಡಬೇಕಂತ ಹೇಳಿದ್ದು, ಪೂಜಾ ಸಾಮಗ್ರಿಗಳನ್ನು ತಯಾರು ಮಾಡುವ ಪದ್ಧತಿಯನ್ನು ಹೇಳಿದ್ದು ಆಗಮಶಾಸ್ತ್ರ, ಆಗಮ ತಂತ್ರಗಳಲ್ಲಿ ಹೇಳ್ಯಾರ. ಆದ್ದರಿಂದ ಅವು ನಿಮ್ಮೂ ಅಲ್ಲ, ಅವನ್ನೂ ಬಿಟ್ಬಿಡ್ರಿ. ಮತ್ತು ನಿಮಗೆ ಯಾವರ ಡ್ರೆಸ್ಸು ನೀವು ಮತ್ತೆ ಯಾವಾರ ಹಾಕ್ಕೊಂಡು ಹೋಗ್ರಿ. ಮತ್ತು ಅವು ಕೆಂಪನ್ನು ಇರ್ತಾವಲ್ಲ ಕಮ್ಯುನಿಸ್ಟ್ರು, ರಕ್ತದಂಥವು. ಊರಾಗ ಬಂತಂದ್ರೆ ರಾಕ್ಷಸನ ಬಂತಪ್ಪ ಅಂತ ಅನ್ಬೇಕು, ಅಂಥವು ಹಾಕ್ಕೊಂಡು ಅಡ್ಡಾಡ್ರಿ. ನಮ್ಗೆ ಯಾರು ಬೇಡತ್ತಾರೆ. ಆದ್ರೆ ದಯವಿಟ್ಟು ತಾವು ಇವನ್ನ ಹಾಕ್ಕೊಂಡು ಇದನ್ನು ಟೀಕೆ ಮಾಡೋದು. ಯಾವ ಗಿಡದ ಮ್ಯಾಗ ಹತ್ತಿರಿ ಅದೇ ಗಿಡದ ಟೊಂಗೆ ಕಡಿಯೋ ಪ್ರಯತ್ನ ಮಾಡಬೇಡ್ರಿ ಪುಣ್ಯಾತ್ಮರಿ ಅಂತ ನಾನು ಪ್ರಾರ್ಥಿಸ್ತೀನಿ ಅವರಲ್ಲಿ. ಯಾವ ಗಿಡ ಬೆಳೆದು ನಿಂತಿರಲ್ಲ, ಯಾವ ತಂದೆ ತಾಯಿಗಳ ಅನ್ನ ಉಂಡು ಬೆಳೆದೀವಲ್ಲ, ಅದೇ ತಂದೆ ತಾಯಿಗಳನ್ನೇ ಬೈಯುವಂಥ ಕೆಲಸ ಮಾಡಬೇಡ್ರಿ. ಅವ್ರು ನಿಮಗೆ ಜನ್ಮ ಕೊಟ್ಟದ್ದು ತಪ್ಪ, ನಿಮಗೆ ಪೂಜಾ ಮಾಡೋಕೆ ಕಲಿಸಿದ್ದು ತಪ್ಪ. ನಿನ್ನೆ ಮೊನ್ನೆತನ ನೀವು ರುದ್ರಾಭಿಷೇಕನ ಮಾಡ್ಕೋತಿದ್ರಿ, ಈಗ 2 ವಚನ ಅಂದು ಮಾಡ್ಕೊಳಕತ್ತೀರಿ ಅಂದ್ರೆ ಏನು ಇದು ಆಯಿತು. ಆಮ್ಯಾಗ ಈ ಸಂಸ್ಕೃತ ಮಂತ್ರ ಅನ್ನೋರಿಗೆ ಬೇಕು ಅಂತ ಅಡ್ಡಾಡಕತ್ತಿದ್ರಿ, ಪೂಜಾ ಮಾಡುವಂಥ ಪುರೋಹಿತರಿಗೆ ಬೇಕು ಅಂತ ಅಡ್ಡಾಡಕತ್ತಿದ್ರಿ, ಗುಡಿಯಾಗ ಪೂಜಾ ಮಾಡೋರಿಗೆ ಇವ್ರು ದಲಾಲರು ಅನ್ನಕತ್ತಿದ್ರಿ. ದಯವಿಟ್ಟು ನನ್ನ ಪ್ರಾರ್ಥನೆ, ಹೀಗೆ ಮಾಡಿ ಯಾವ ಶ್ರದ್ಧೆಯನ್ನು ಕೆಡಿಸ್ಬೇಡ್ರಿ. ಆಮ್ಯಾಗ ಒಂದಿಷ್ಟು ಮಂದಿ ಪುಣ್ಯಾತ್ಮರು ಈ ಜಗಲಿ ಮ್ಯಾಗಿನ ದೇವರೆಲ್ಲ ಗೋಳೆ ಮಾಡಿರಿ, ಒಯ್ದು ಹೊಳಿಗೆ ಹೋಗಿರಿ. ಒಬ್ಬ ಪುಣ್ಯಾತ್ಮ ಹೇಳ್ತಾನೆ, ಜಗಲಿ ಅಂದ್ರೆ ಮ್ಯೂಸಿಯಮ್ ಆಗ್ಯಾವ ಅಂತ. ಇವ ಎಲ್ಲರೂ ಮ್ಯೂಸಿಯಮ್ಗೆ ಹೋಗಿದ್ನೋ ಇಲ್ಲೋ ಪುಣ್ಯಾತ್ಮ, ಈ ಮನ್ಯಾನ ದೇವ್ರು ನೋಡಿ ಇವು ಮ್ಯೂಸಿಯಮ್ ಆಗ್ಯಾವ, ಇವನ್ನೆಲ್ಲ ಒಯ್ದು ಹೋಗಿರಿ ಅಂತ ಒಬ್ಬ ಹೇಳ್ತಾನೆ. ಮತ್ತೊಬ್ಬ ಹೇಳ್ತಾನೆ ಜಗುಲಿ ಜಳ ಅಂತ. ನಿನಗೇನು ಸಿಗೋದಪ್ಪ ನಮ್ಮ ಜಗಲಿ ಜಳ ಮಾಡಿ? ಪಾಪ ಸಿಗ್ತೈತೆ ನಿನ್ನ ಪದರಾಗ, ಮತ್ತೊಂದು ಏನೂ ಇಲ್ಲ. ಮತ್ತೊಬ್ಬ ಹೇಳ್ತಾನೆ, ಅವ ಶಿವನ ತಲೆ ಮ್ಯಾಗ ಒಬ್ಬಕ್ಕೆದಾಳ, ತೊಡಿ ಮ್ಯಾಗ ಒಬ್ಬಕ್ಕೆದಾಳ. ಇಕ್ಕಿ ಇಲ್ದಾಗ ಅಕ್ಕಿನ ಗೂಡ್ ಲವ್ ಮಾಡ್ತಾನೆ, ಅಕ್ಕಿನ ಗೂಡ್ ಇಲ್ದಾಗ ಇಕ್ಕಿನ. ಇವ್ರಿಗೆ ಏನಂತೀರಿ? ನಾ ಹೇಳೋದಿಲ್ಲ, ನನ್ನ ಶಬ್ದ ಭಾಳ ಕಠೋರ ಅದಾವೆ, ನೀವು ಕೇಳಿರಿ. ಆದರೆ ಈ ಪುಣ್ಯಾತ್ಮರು ನಿಮ್ಮ ಊರಾಗ ಬಂದಾಗ ಅವ್ರ ಕಾಲಿಗೆ ಬಿದ್ದು ಕೇಳ್ರಿ, ಇದು ನಿಮ್ಮ ಬಾಯಿಗೆ ಶೋಭಿಸ್ತೈತನ ಪುಣ್ಯಾತ್ಮ ಶಿವನಿಗೆ ಹಿಂಗೆ ಬೈದು ಕೇಳ್ರಿ. ಮತ್ತೊಬ್ಬ ಪುಣ್ಯಾತ್ಮರಂತಾರ, ಅವ ವೀರಭದ್ರ ಗಿಡ್ಡ ಬೋಳಿ ಮಗ. ಯಾಕ್ರಿ ಇವೆಲ್ಲ ದೇವರಿಗೆ ನಿಮ್ಮ ಸಂಭಾಷಣೆಗಳು, ಸಂಬೋಧನೆಗಳು? ಮತ್ತೊಬ್ಬ ಅಂತಾನ, ಈ ಲಕ್ಷ್ಮಿ ಯಾವ ಲಕ್ಷ್ಮಿ? ಜೂಲಿ ಲಕ್ಷ್ಮಿ.
ಇದನ್ನೆಲ್ಲ ನಾವು ನೀವು ಕೇಳೋದ ಈ ಸಭೆ ಯಾಕೆ ಅನ್ನೋದನ್ನು ಹೇಳಕತ್ತೀನಿ. ಇವರಿಗೆಲ್ಲ ಬುದ್ಧಿ ಕಲಿಸೋ ಸಲುವಾಗಿ ಈ ಸಭೆ ಇದು. ಇಂಥವ್ರು ಏನದಾರಲ್ಲ ಇಷ್ಟಾಗಿನೂ ಸಹಿತ ಮತ್ತೇನನ್ನಕತ್ಯಾರ ಈಗ, ನೀವು ನಂಬದು ಕೇಳಿದ್ರಿ ಸರಿ, ಕೇಳಲಿಲ್ಲ ಅಂದ್ರೆ ನಿಮ್ಮನ್ನು ತೆರವಾಡಿ ಬಡಿತೀವಿ ಅಂತಾರೆ. ನಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ನಿಮ್ಮನ್ನು ಕುತ್ತಿಗೆನೇ ಹೆಚ್ಚಗ್ತೀವಿ ಅಂತಾರೆ. ಇದೆಲ್ಲಿ ಭಾಷೆ ರೀ? ತಾಲಿಬಾನಿ ಭಾಷೆ ಇದು. ನಮ್ಮ ಖುರಾನ ಒಪ್ಕೊಳ್ಳಿಲ್ಲ ಅಂತಂದ್ರೆ ಸರ್ ತನ್ಸೆ ಜುದಾ ಅಂದ್ರೆ ನಿಮ್ಮ ಮುಂಡಕೈತಲ್ಲ ಇದು ಶರೀರದಿಂದ ಬೇರೆ ಮಾಡ್ತೀವಿ ಅಂತ ಅವ್ರು ಅಂತಿದ್ರು ಮೊದಲು. ಈಗ ಇವ್ರು ಅನ್ನಕ್ಕೆ ಶುರು ಮಾಡಿದ್ರಲ್ರಿ. ಮತ್ತು ಅದರಾಗ ಒಬ್ಬ ಹೇಳ್ತಾನ, ಇಸ್ಲಾಂ ಶಾಂತಿ ಕಾ ಧರ್ಮ ಹೇ, ಶಾಂತಿಯ ಧರ್ಮ, ಜಕಾತ್, ನಮಾಜ್. ಯಾವ ಭಾಳ ಚಂದ ಮಾತಾಡ್ತಾನೆ ರೀ, ಅವ್ನು ಕೇಳ್ಬೇಕು. ಅವನು ಹಿಂಗೆ ಇಟ್ಕೊಂಡನ ಜರ ಪುಣ್ಯಾತ್ಮ. ನಮ್ಮ ಜನರ ಬುದ್ಧಿ ಭ್ರಮೆಯನ್ನು ಈ ರೀತಿ ಮಾಡಬೇಡ್ರಿ. ಮಾಡಿ ಎಲ್ಲಿಗೆ ಬಂದೈತೆ ಹೇಳ ನಿಮ್ಗೆ. ಕೊನೆಗೆ ಈ ಮಾತನ್ನು ಹೇಳಿ ಮುಗಿಸ್ತೀನಿ ನಾನು. ಗದಗ ಜಿಲ್ಲೆಯೊಳಗೆ ನೈಜ ಪ್ರಕರಣಗಳು ಘಟಿಸಿದಂಥವುಗಳನ್ನು ನಾವೇನು ಭ್ರಮಿತರನ್ನಾಗಿ ಮಾಡ್ಲಿಕ್ಕೆ ಹತ್ಯವಲ್ಲ, ಈ ರೀತಿ ಮಾಡಿ ನಮ್ಮ ಧರ್ಮದ ಮೇಲಿನ ಶ್ರದ್ಧೆಯನ್ನು ಹಾಳು ಮಾಡಿ ಬೇರೆ ಧರ್ಮವನ್ನು ಸ್ವೀಕರಿಸಲಿಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ ಇವರು. ಇವರೇನು ಬಸವಣ್ಣನ ಹೆಸರಲ್ಲೇ ಹೇಳಕ್ಕೆ ಬಂದಾರಲ್ಲ, ಇವರು ನಮ್ಮ ಧರ್ಮದ ಮೇಲಿನ ಈ ರೀತಿ ಮಾತಾಡಿ ನಮ್ಮ ದೇವರು ಧರ್ಮದ ಮೇಲಿನ ಶ್ರದ್ಧೆಯನ್ನು ಹಾಳು ಮಾಡಿ ನೀವು ಕ್ರಿಶ್ಚಿಯನ್ನರ ಆಗ್ರಿ, ಮುಸಲ್ಮಾನರ ಆಗ್ರಿ ಅಂತ ದಾರಿ ಮಾಡಿಕೊಡಕ್ಕೆ ಹತ್ಯಾರ ಇವರು. ಅದರ ಪ್ರತ್ಯಕ್ಷ ಉದಾಹರಣೆಗಳನ್ನು ನಿಮಗೆ ಒಂದೇ ನಿಮಿಷನಾಗ ಹೇಳಿಬಿಡ್ತೇನೆ. ಇದೇ ಗದಗ ಜಿಲ್ಲೆಯ ನರೇಗಲ್ದೊಳಗೆ ಲಿಂಗಾಯತ ಬಣಜಿಗ ಸಮಾಜದ SSLCಯಲ್ಲಿ 92% ಪಾಸ್ ಆದಂಥ ಕೋರಿ ಶೆಟ್ರ್, ಸ್ನೇಹ ಕೋರಿ ಶೆಟ್ರ್ ಅಂತಕ್ಕಂಥ ಹುಡುಗಿ 150 ಎಕರೆ ಜಮೀನ್ದಾರನ ಮಗಳು ಲವ್ ಜಿಹಾದಿಗೆ ಬಲಿ ಬಿದ್ದಲು. ಅಷ್ಟೇ ಬಿದ್ದು ಹೋಗಿಲ್ಲ, ಈಗ ಅವ ಏನಿದ್ನಲ್ಲ ಹೋತಪ್ಪ, ಅವ ಜಮೀನು ಆಸ್ತಿ ಕೇಳಕ್ಕೆ ಬಂದಾನೀಗ ಅವ್ರ ಅಪ್ಪ ಹೋಗೋ, ನನಗಿದ್ರೊಳಗಿನ ಆಸ್ತಿ ಪಾಲು ಬೇಕು ಅಂತ ಕೇಳಕ್ಕೆ ಬಂದಾನ. ನರೇಗಲ್ದೊಳಗೆ ಲಿಂಗಾಯತ ಕೊಡುವಕ್ಕಲಿಗರ ಬಸಮ್ಮ ರೊಟ್ಟಿ ಅಂತಕ್ಕಂಥಕ್ಕಿ 10 ಎಕರೆ ಜಮೀನು ಇದ್ದಂಥಕ್ಕಿ ಇಬ್ರಾಹಿಂ ಸಾಬ್ ಅಂತಕ್ಕಂಥ ಕೂಲಿ ಕೆಲಸಗಾರನ ಜೊತೆ ಓಡಿ ಹೋಗ್ಯಾಳ. 5 ಎಕರೆ ಜಮೀನು ಕೇಳಕ್ಕೆ ಹತ್ತಾನವ. ಅದೇ ನರೇಗಲ್ದೊಳಗೆ ಲಿಂಗಾಯತ ಜಂಗಮ ಸಮಾಜದ ಪೂರ್ಣಿಮಾ ಜಕ್ಲಿ ಮಠ ಅಂತಕ್ಕಂಥ PUC ಒಳಗೆ 85% ಪಾಸ್ ಮಾಡಿದಂಥ ನಮ್ಮ ಹುಡುಗಿ ಅಲ್ಲಾ ಸಾಬ್ ಮಿರ್ಜಿ ಅನ್ನೋನು ಕೂಡ ಓಡಿ ಹೋಗ್ಯಾಳ. ಓಡಿ ಹೋಗಿಲ್ಲ, ಓಡಿಸ್ಕೊಂಡು ಹೋಗ್ಯಾರ. ಇದು ನಿಮ್ಮ ತಲೆಯಾಗಿರಲಿ. ಗದಗ ಜಿಲ್ಲೆ ಲಿಂಗಾಯತ ಜಂಗಮ ಸಮಾಜದ ಕಳಸಾಪುರದಲ್ಲಿ ವಿಶಾಲ ಸರಗಣಾಚಾರಿ ಮಠ ಅಂತಕ್ಕಂಥ ನರ್ಸಿಂಗ್ ಕೆಲಸ, ನರ್ಸಾಗಿ ಕೆಲಸ ಮಾಡುವಂಥ ಈ ನಮ್ಮ ತಂಗಿ ತಂದೆ ಮನೆಯಿಂದ 2 ಲಕ್ಷ ಹಣ ದೋಚ್ಕೊಂಡು ಹೋಗ್ಯಾಳ. ಹೋಗಿ ಅವ್ನು ಕೊಟ್ಟಾಳ. ಗದಗ ಜಿಲ್ಲೆ ಲಿಂಗಾಯತ ರೆಡ್ಡಿ ಕವಿತಾ ಇನಾಮತಿ ಅಂತಕ್ಕಂಥ ಹುಡುಗಿ 2ನೇ ಹೆಂಡತಿ ಅಂತ ಅವನಗೂಡು ಹೋಗ್ಯಾಳ. ಅವ್ನು ಮೊದಲೊಬ್ಬ ಕೆದಾಳ, ಈಕೆ 2ನೇದಕ್ಕಾಗಿ ಹೋಗ್ಯಾಳ. ಲಿಂಗಾಯತ ಜಂಗಮ ಸುಶೀಲಾ ಹಿರೇಮಠ ಅಂತಕ್ಕಂಥಕ್ಕಿ 3ನೇ ಹೆಂಡತಿಯಾಗಿ ಹೋಗ್ಯಾಳ. ಅವ್ನು ಮೊದಲೊಬ್ಬ ಕೆದಾಳ, ಹಿಂದಾಗಡೆ 3ನೇ ಹೆಂಡತಿಯಾಗಿ ಹೋಗ್ಯಾಳ. ಮೀರಾ ಸಾಬ್ ಬೋಪಾಳ ಅಂತಕ್ಕಂಥ ರೌಡಿಯ ಜೊತೆ ಈ ಹುಡುಗಿಯರು ಹೆಣ್ಮಕ್ಳು ಹೋಗಿದ್ದಾರೆ. ಪೂರ್ಣಿಮಾ ಪುರಾಣಿಕ್ ಅಂತಕ್ಕಂಥ ಬ್ರಾಹ್ಮಣ ಸಮಾಜದ ಹುಡುಗಿ ಅಬ್ದುಲ್ ರಜಾಕ್ ಅಂತಕ್ಕಂಥ ಕೂಲಿ ಕಾರ್ಮಿಕನ ಬೆನ್ನು ಹತ್ತಿ ಹೋಗ್ಯಾಳ. ಅಂದ್ರೆ ಆಕೆನ ಓಡಿಸ್ಕೊಂಡು ಹೋಗ್ಯಾನವ. ಆಕೆ ಬುರ್ಕಾ ಹಾಕ್ಕೊಳ್ಳೋಳು ಅಂತ ತಿಳ್ಕೊಂಡು 100 ಸಾರಿ ಬಡ್ದಾನ, ಬುರ್ಕಾ ಯಾಕೆ ಹಾಕ್ಕೊಳ್ಳಂಗಿಲ್ಲ ಅಂತ. ಆದರೂ ಅಲ್ಲೇ ಇರ್ಬೇಕಂತ. ರುದ್ರಯ್ಯ ಮಾಲ್ಗತ್ತಿ ಮಠ್ ಅಂತಕ್ಕಂಥ ಒಬ್ಬ ಮನುಷ್ಯ ಕ್ರಿಶ್ಚಿಯನ್ ಧರ್ಮಕ್ಕೆ ಧರ್ಮಾಂತರ ಆಗಿ ಅಲ್ಲಿ ಪಾದ್ರಿ ಆಗ್ಯಾನಿವ. ಚರ್ಚಿನೊಳಗೆ ಪ್ರಮುಖ ಆಗ್ಯಾನ. ಆಗಿ ನಮ್ಮ ಲಿಂಗಾಯತ ಜಂಗಮ ಪರಿವಾರದ ಸುಮಾರು ಜನರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಧರ್ಮಾಂತರ ಮಾಡ್ಸಕತ್ಯಾನ. ಇಂಥದ್ದನ್ನು ನಾವು ಕೇಳಬೇಕು, ಕೇಳಬಾರ್ದು. ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮರು, ನಮ್ಮ ತಾಯಂದರು ನಾವೇನಂತೀವಿ, ಅವ್ರ ಮನ್ಯಾಗ ಹೋಗೈತಲ್ಲ, ಅಲ್ಲೋ ಅವ್ರ ಮನ್ಯಾಗ ಹೋದ್ರೆ ಏನಾತವ, ನಮ್ಮ ಅಣ್ಣರಾದ, ನಮ್ಮ ತಮ್ಮರಾದಾನ, ನಾವೆಲ್ಲ ಹಿಂದೂಗಳು. ನೀವೆಲ್ಲ ಒಂದು ಭಾಳ ಚಂದ ಘೋಷಣೆ ಬರ್ದಿರಿ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು, ನಾವೆಲ್ಲ ಬಂಧುಗಳು. ಜಾತಿ ಯಾವುದೇ ಹಾಕಿರೋಲ್ದಕ್ಕ ನಾವೆಲ್ಲರೂ ಬಂಧುಗಳು.
ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು. ನಮ್ಮೊಳಗೆ ಯಾರಿಗೆ ಏನೇ ತೊಂದರೆ ಆಯಿತು ಅಂದ್ರೆ ನಾವೆಲ್ಲರೂ ಎದ್ದು ನಿಲ್ಬೇಕು. ಎದ್ದು ನಿಂತು ಹೋಗಿ ಕೇಳ್ಬೇಕು. ನಮ್ಮಲ್ಲಿ ಮೊನ್ನೆ ಕೊಲ್ಲಾಪುರದಾಗ ಒಂದು ಹುಡುಗಿ ಹೊತ್ತು ಪೊಲೀಸರು ಕಂಪ್ಲೇಂಟ್ ತೊಗೊಳ್ಳಿಲ್ಲ ಬೇಗ. ಕಡಿಕ ನಮ್ಮ ಧರ್ಮ ಜಾಗರಣದವ್ರಿಗೆ ಹೇಳಿದೆ, ನೋಡ್ರಪ್ಪ ಹೋಗಿ ನೋಡಿ ಬರ್ರಿ ಅಂತ. ಅವ್ರು ಹೋದರು. ನೀವು ಆ ಹುಡುಗಿನ ತೊಗೊಂಡು ಬಂದ್ರಿ, ಸರಿ ಇರ್ಲಿಕ್ಕಂದ್ರೆ 10,000 ಮಂದಿ ಮೋರ್ಚಾ ತೊಗೊಂಡು ಬರ್ತೀವಿ ನೋಡಂದ್ರು. 4ನೇ ತಾಸಿಗೆ ಹುಡುಗಿ ಮನೆಗೆ ಬಂತು. ಒಂದೇ ಹುಡುಗಿ ತರಲಿಲ್ಲ ಅವರು, ಆಕಿನಗೂಡು ಮೊದಲು ಓಡಿ ಹೋದು ಇನ್ನೂ 4 ತೊಗೊಂಡು ಬಂದರು. ನಾವು ಗಟ್ಟಿಯಾಗಿ ನಿಲ್ಲಬೇಕಾಕೈತಿ. ನಾವು ಹಿಂದೂ ಧರ್ಮ ಉಳಿಸ್ಬೇಕು. ಇದ್ರ ಪರಿಣಾಮ ಹೇಳ, ವರ್ಷಕ್ಕೂ 9 ಲಕ್ಷ ಹುಡುಗಿಯರು ತೊಗೊಂಡು ಹೊಂಟಾರ. 9 ಲಕ್ಷ ಹುಡುಗಿಯರನ್ನ. ಈ 9 ಲಕ್ಷ ಹುಡುಗಿಯರು ಮುಂದಿನ ವರ್ಷ ಒಂದೊಂದು ಹುಡುಗರನ್ನ ಒಂದೊಂದು ಕೂಸುಗಳನ್ನು ಹಡಿತಾರೆ. 18 ಲಕ್ಷ ಆತ ಅವ್ರ ಜನಸಂಖ್ಯೆ. ನಾವು 18 ಲಕ್ಷ ಕಡಿಮೆ ಆದೀವಿ. ಹಿಂಗೆ ಮಾಡ್ಕೊತ ಹೋಗಿ 2050 ಈ ದೇಶವನ್ನು ಸಂವಿಧಾನಾತ್ಮಕವಾಗಿ ಕಪಿಮುಷ್ಟಿಯಲ್ಲಿ ತಗೋಬೇಕು ಅಂತ ಒಂದು ದೊಡ್ಡ ಷಡ್ಯಂತ್ರ ಈ ದೇಶದೊಳಗೆ ನಡೆದೈತಿ. ಅವ್ರ ಸಂಖ್ಯೆ ಹೆಚ್ಚಾಗಬೇಕು, ಉಳಿದವ್ರ ಸಂಖ್ಯೆ ಕಡಿಮೆ ಆಗಬೇಕು. ಓಟಿನಿಂದನ ಈ ದೇಶ ನಾವು ಗೆಲ್ಲಬೇಕು. ಒಂದು ಸಾರಿ ಗೆದ್ದೀವಿ ಅಂತಂದ್ರೆ ಮರುದಿವಸನ ಈ ದೇಶದ ಸಂವಿಧಾನವನ್ನು ರದ್ದುಗೊಳಿಸಿ ಇಲ್ಲಿ ಶರಿಯತ್ ಲಾಗು ಮಾಡಬೇಕು. ಶರಿಯತ್ ಲಾಗು ಆಯಿತು ಅಂತಂದ್ರೆ ಎಲ್ಲ ದೇವಾಲಯಗಳು ಒಂದೇ ದಿವಸ ಬಿದ್ದು ಹೊಕ್ಕಾವು. ಎಲ್ಲ ಮನೆಯೊಳಗಿನ ದೇವರುಗಳು ಒಂದೇ ದಿವಸ ಹೊಳೆ ಕಾಣಬೇಕಾಕೈತೆ. ಅಂಥ ಸ್ಥಿತಿ ಬರ್ತೈತೆ. ನಾವು ಈಗಿಂದನೇ ಶಾಣ್ಯರಾಗಬೇಕು. ನಾವು ಈಗಿಂದನೇ ನಮ್ಮ ಧರ್ಮ ಉಳಿಸ್ಕೋಬೇಕು. ನಮ್ಮ ಧರ್ಮ ಉಳ್ಸಕ್ಕೆ ನಾ ಯಾರನ್ನೂ ಬಡ್ಯಾಕ ಹೇಳ್ತಾ ಇಲ್ಲ. ನಮ್ಮ ಹುಡುಗಿಯರು ಏನು ಹೊಂಟವು ಅವ್ರನ್ನ ನಾವು ತಡಿಬೇಕು. ನಮ್ಮ ಹುಡುಗಿಯರ ಸಲುವಾಗಿ ನಾವು ಧ್ವನಿ ಎತ್ತಬೇಕು. ನಾವು ಯಾರೂ ಎತ್ತಲ್ಲಿ ಒಂದು ಕೂಡಲೇ ಎತ್ಕೊಂಡು ಹೋಗೋರ ಸಂಖ್ಯೆ ಹೆಚ್ಚಾಗೈತಿ. ಮೊನ್ನೆ ನೋಡಿದ್ರಲ್ಲ, TCS ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸ್ ಕಂಪ್ನಿ ಒಳಗೆ, ಕಾರ್ಪೊರೇಟ್ ಕಂಪ್ನಿ ಒಳಗೆ ಅವರು ಹುಡುಗಿಯರು 8 ಹುಡುಗಿಯರು ನಮ್ಮ ಹುಡುಗಿಯರನ್ನ ಕರ್ಕೊಂಡು ಹೋಟೆಲ್ಗೆ ಹೋಗೋದು, ಪೇಯದೊಳಗೆ ಏನಾರ ಹಾಕಿ ಕುಡಿಸೋದು, ನಶಾದೊಳಗೆ ಅವ್ರ ಮೇಲೆ ಅತ್ಯಾಚಾರ ಮಾಡೋದು, ಮಾಡಿ ಕ್ಲಿಪ್ ಮಾಡ್ಕೊಳ್ಳೋದು. ಹಿಂದಾಗಡೆ ಆ ಕ್ಲಿಪ್ ತೋರಿಸಿ ಬೇರೆ ಹುಡುಗಿಯರನ್ನ ಕರ್ಕೊಂಡು ಬಂದು ಸರಿ ಇರ್ಲಿಕ್ಕಂದ್ರೆ ನೀನು ಕ್ಲಿಪ್ ಬಿಡ್ತೀನಿ ಅನ್ನೋದು. ಸಾವಿರ ಹುಡುಗಿಯರನ್ನು ಈ ರೀತಿಯಾಗಿ ಜಕ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಹಿಂದೂಗಳಾದವ್ರು ಇದನ್ನೆಲ್ಲ ಕಣ್ಣು ಮುಚ್ಚಿ ನೋಡ್ಕೋತ ಕೂಡುದ, ಕಿವಿ ಇಲ್ದವ್ರ ಗತೆ ಕೇಳದಂತೆ ಇರೋದೇನು ನಾವು ಇಲ್ಲ. ನಾವು ನಮ್ಮ ಧರ್ಮ ಉಳಿಸ್ಬೇಕು. ನಮ್ಮ ಬಾಂಧವರ ಸುಖ ದುಃಖಗಳಿಗೆ ನಾವು ಸ್ಪಂದಿಸಬೇಕು. ಇದು ಏನು ಒಂದು ಕಡೆ 2 ಕಲ್ಲ. ಈಗ ಟ್ರಾವೆಲ್ ಜಿಹಾದ್ ಅಂತ ಒಂದು ಹೊಸದು 15 ದಿವಸದ ಹಿಂದೆ ಶುರುವಾಗಿದೆ. ರಾತ್ರಿ ಟ್ರಾವೆಲ್ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಹೆಣ್ಮಕ್ಳು ಒಬ್ಬರೇ ಇದ್ರಂದ್ರೆ ಅವ್ರ ಮ್ಯಾಗ ಅತ್ಯಾಚಾರ ಮಾಡೋದಲ್ಲಿ ಏನರ ಮೂಗಿಗೆ ವಾಸನೆ ಕೊಟ್ಟ ಅವ್ರನ್ನ ಬೇಶುದ್ಧ ಮಾಡಿ ಅತ್ಯಾಚಾರ ಮಾಡಿ ಆ ಕ್ಲಿಪ್ ತೊಗೊಂಡು ಅದನ್ನು ಪ್ರತಿ ದಿವಸ ಬೆದರಿಕೆ ಹಾಕಿ ಈಕಿನ ಕರ್ಕೊಂಡು ಬಾ, ಆಕಿನ ಕರ್ಕೊಂಡು ಬಾ ನೂರಾರು ಮಂದಿಗಳನ್ನು ತಮ್ಮ ಜಾಲಗಳಲ್ಲಿ ಜಗ್ಗುವಂಥ ಬಹುದೊಡ್ಡ ಷಡ್ಯಂತ್ರ ನಮ್ಮ ದೇಶದಲ್ಲಿ ನಡೀತಾ ಇದೆ. ಇದು ಎಲ್ಲರೂ ಮಾಡ್ತಾ ಇದ್ದಾರೆ ಅಂತಲ್ಲ. ಇದರ ಅರ್ಥ ಎಲ್ಲ ಮುಸಲ್ಮಾನರಲ್ಲಿಯೂ ಈ ಸಂಶಯವನ್ನು ತಾಳಬಾರ್ದು. ನಮ್ಮ ದೇಶದಾಗ 2 ಮುಸಲ್ಮಾನ್ ಧರ್ಮಗಳದಾವೆ. ಒಂದು ಅಲ್ಲಾಕ ಇಸ್ಲಾಂ, ಏಕ್ ಮುಲ್ಲಾಕ ಇಸ್ಲಾಂ. ಅಲ್ಲಾಕ ಇಸ್ಲಾಂ ಏನೈತಲ್ಲ ಅವ್ರು ಬೇಷದಾರ. ಹಳ್ಳ್ಯಾಗಿನ ನಮ್ಮ ಅಣ್ತಮ್ರಂಗ ಇರ್ತಾರೆ. ಅಲ್ಲಾಕ ಇಸ್ಲಾಂ. ये मुल्ला का इस्लाम जो है ना बहुत खतरनाक है. ಈ ಮುಲ್ಲಾಗಳು ಇಸ್ಲಾಂ ಏನೈತಲ್ಲ, ಇದು ಎಲ್ಲಿ ಯಾವ ಕುರಾನ್ದಾಗೂ ಬರ್ದಿಲ್ಲ. ಇದು ಜಾಳ್ಗಿ ಎಲ್ಲಿ ಬರ್ದಿಲ್ಲ. ಸಣ್ಣ ತಮ್ಮನ ಚೊಣ್ಣ, ದೊಡ್ಡ ಅಣ್ಣನ ಅಂಗಿ ಎಲ್ಲಿ ಕುರಾನ್ದಾಗ ಬರ್ದಿಲ್ಲ. ಇದು ಕೇವಲ ಮುಲ್ಲಾಕ ಇಸ್ಲಾಂ. ಇವರ ಈಗ ಇಡೀ ಜಗತ್ತನ್ನು ತಮ್ಮ ಆಡಳಿತಕ್ಕೆ ತಗೋಬೇಕನ್ನೋರು. 60,000 ಮಕ್ಕಳು ಉತ್ತರ ಭಾರತದ 3 ರಾಜ್ಯಗಳಿಂದ ಸಣ್ಣ 3 ವರ್ಷದ 4 ವರ್ಷದ ಮಕ್ಕಳು ಕಾಣೆಯಾಗ್ಯಾರ. ಎಲ್ಲಿ ಹೋಗ್ಯಾರ? ಸಿಖ್ರು ಎಲ್ಲಿ? ಅವರು ಕೇರಳದ ಮಸೀದಿಗಳಲ್ಲಿ ಸಿಖ್ರು. ಪಶ್ಚಿಮ ಬಂಗಾಳದಿಂದ ಸರ್ಕಾರ ಬದಲಿ ಆದ ತಕ್ಷಣ ಬಸ್ ಹತ್ತಾಕೆ ಶುರು ಮಾಡೈತೆ ಮಂದಿ. ಎಲ್ಲಿ ಹೊಂಟ್ರಿ ಇವ್ರು? ಕೋಟಿಗಟ್ಟಲೆ ಮಂದಿ ಇಲ್ಲೇ ಹುಬ್ಬಳ್ಳಿ ಸ್ಟೇಷನ್ದಾಗ ಹಿಡಿದ್ರು. ಕೇರಳ ಮತ್ತು ಕರ್ನಾಟಕದೊಳಗೆ ಇವರು ಬಂದು ಇಲ್ಲಿ ಬಸ್ತಾನ್ ಕುಡಿಸ್ಗಳು ಲೆಕ್ಕದಾಗದಾರ. ನಾವು ನೀವು ನೋಡಿದವರೆಲ್ಲ ಕಣ್ಣು ಮುಚ್ಕೊಂಡ ತಿರುಗಾಡ್ತೀವಿ. ಹಾಗಾದ್ರೆ ನಡೀದಿಲ್ಲ. ನಮಗೆ ಸಿಗುವಂಥ ಸರ್ಕಾರಿ ಸೌಲಭ್ಯಗಳೇನದಾವಲ್ಲ, ಇವರು ಎಲ್ಲ ಆಧಾರ್ ಕಾರ್ಡ್ ರೆಡಿನೇ ಅದಾವೆ. ನೀವು ಇಲೆಕ್ಷನ್ಗೆ ವೋಟ್ ಹಾಕಿಸೋದು ಬಿಟ್ಟರೆ ಬಿಡೋಲ್ರಕ್ಕ. SIRದಾಗ ಭಾಳ ಆದ್ರೆ ಏನು ಮಾಡಿದ್ರೆ ನಮ್ಮ ರದ್ದು ಮಾಡ್ತೀರಪ್ಪ. ಅದಕ್ಕೆ ನಾವು ಓಟಿಗೆ ಬರೋದಿಲ್ಲ. ಆದ್ರೆ ರೇಷನ್ ಕಾರ್ಡ್ ನಮಗೆ ಐತಿ.
ನಮಗೆ ಮನೆ ಸಿಗ್ತಾವೆ ಪುಕ್ಕಟ್ಟೆ, ಆರೋಗ್ಯದ ಉಪಚಾರ ಸಿಗ್ತೈತಿ, ಶಿಕ್ಷಣ ಸಿಗ್ತೈತಿ, ಲಗ್ನದ ರೊಕ್ಕ ಸಿಗ್ತಾವು, ಮತ್ತು ಯಾವ್ಯಾವ ಸರ್ಕಾರಿ ಯೋಜನೆ ಎಲ್ಲ ಸಿಗ್ತಾವೆ. ಅಂದ್ರೆ ಈಗಿದ್ದಂಥ ಕರ್ನಾಟಕದ ಜನರು ಏನು ಇಲ್ಲಿಯ ಸರ್ಕಾರಿ ಭಾಗ್ಯಗಳನ್ನು ಉಣ್ತಾರಲ್ಲ ಅದರೊಳಗಿನ ಅವರು ಬರೋರು. ಅವ್ರೇನು ಸಣ್ಣ ಸಣ್ಣ ಸಂಖ್ಯೆ ಇಲ್ಲ, ಕೋಟಿಗಟ್ಟಲೆ ಅದಾರ. ನಾವು ಈ ಹಿಂದೂ ಜಾಗೃತಿಯನ್ನು ಯಾಕೆ ಕೈಗೊಂಡೀವಿ ಅಂದ್ರೆ ಇದರ ಸಲುವಾಗಿ. ನಾವು ಬಸವಾದಿ ಶರಣರು ನಮ್ಮನ್ನು ಯಾರ್ಯಾರು ಒಳ್ಳೆಯವ್ರು ಅದಾರ ಅವ್ರೆಲ್ಲರನ್ನೂ ಕರ್ಕೊಳ್ಳೋನು, ಆದ್ರೆ ನಮ್ಮ ಕುತ್ತಿಗೆ ಮ್ಯಾಗ ಕಾಲು ಕೊಡಬೇಕು ಅನ್ನೋರಿದ್ದರು ಅಂದ್ರೆ ನಾವು ಎಚ್ಚರಾಗೋನು ಅಂತ ಹೇಳಾಕ ಈ ಬಸವಾದಿ ಪ್ರಮಥರ ಈ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ಈ ಸಭೆಯನ್ನು ಮಾಡೋದರ ಸಲುವಾಗಿ ನಮ್ಮ ರಾಜು ಮೊದಲ ಒಂದು 4-6 ಮಂದಿ ಗೆಳೆಯರು ಬಂದರು. ನಾವು ಮಾಡ್ತೀವ್ರಿ ಗದಿಗೆ ಅಂದರು. ಮಾಡ್ರಪ್ಪ ಎಲ್ಲ ಹಿರಿಯರನ್ನ ಕರ್ಕೋರಿ ಅಂತಂದೀವಿ. ನಮ್ಮ ಆಗಳೇ ವಸಂತಗೌಡ ಹೇಳ್ದಂಗೆ ಮಾಡೋದಾಗಿತ್ತು ಅಂದ್ರೆ ಎಲ್ಲ ಜಾತಿಯವ್ರನ್ನ ಕಲ್ಕೊಂಡು ಮಾಡೋನು ಅಂತ. ಅಲ್ಲಿಂದ ಶಿವಯ್ಯ ಅದರೊಳಗೆ ಆಮ್ಯಾಗ ಉಳ್ದವ್ರೆಲ್ಲ ದೊಡ್ಡ ಇಡೀ ಮಾರ್ಕೆಟಿನ ಮೇಳನ ನಾವು ಒಬ್ಬರದು ಇಬ್ಬರದು ಇಲ್ಲಿ ಕುಂತಾರಪ್ಪ. ಅವ್ರು ಯಾರ್ದಾರ ಹೆಸರು ಹೇಳೋದ್ರಾಗ ಉಳಿತಂದು ನನ್ನ ಕುತ್ತಿಗೆ ಚಿಗ್ಯಾರ ಹಿಂದಾಗಡೆ. ಏನು ಸ್ವಾಮಿ ನಾವು ಇಷ್ಟು ಕಷ್ಟಪಟ್ಟು ಮಾಡಿದೀವಿ, ನಮ್ಮ ಹೆಸರು ತಗೊಳ್ಳಿಲ್ಲಪ್ಪ. ಇಲ್ಲ, ಅವರೆಲ್ಲ ತಿಳುವಳಿಕೆ ಉಳ್ಳಂಥ ದೊಡ್ಡವರು. 15-20 ದಿವಸ ಹಗಲಂದಿಲ್ಲ ರಾತ್ರಿ ಅಂದಿಲ್ಲ, ರಾತ್ರಿ 1-2 ಗಂಟೆ ತನಕ ಶ್ರಮ ಪಟ್ಟಾರ. ಅವುಗಳದಾರ ಕೆಲವು ಮಂದಿ ಅಮ್ಮಗಳು, ಅವರು ಸಹಿತ ಪ್ರತಿಯೊಂದು ವಾರ್ಡ್ಗಳು, ಊರುಗಳು, ಮನೆಗೆ ಹೋಗಿ ತಮ್ಮ ಮನೆಯಿಂದ ಏನು ದೊಡ್ಡ ಕಾರ್ಯಕ್ರಮ ಐತೆ ಅನ್ನಂಗೆ ಎಲ್ಲರ ಮನೆಗೂ ಆಮಂತ್ರಣ ಕೊಟ್ಟಾರ. ಅವಾಗ ನೋಡ್ರಲ್ಲ ಇದು ಇಷ್ಟೆಲ್ಲ ತುಂಬಿದ್ದೇನೆ, ಹಂಗೆ ತುಂಬತೈತೆ. ಹಳ್ಳಿಗೊಳಗೆ ಅಕ್ಕಪಕ್ಕದ ಹಳ್ಳಿಗೊಳಗೆ ನಮ್ಮ ಗೌಡ ಸಿ ಪಾಟೀಲ್ರು ಅವ್ರ ಹತ್ರ ಆದ್ರೆ ಗೌಡ್ರು ಏನು ಮಾಡೋರು, ನೀವು ಏನು ಹೇಳ್ತೀರ ಅದನ್ನ ನನ್ನ ಕೊಳ್ಳಿಗೆ ಹಾಕ್ರಿ, ಅದನ್ನು ಮಾಡಿ, ನಿಮ್ಗೇನು ಆಗೋದಿಲ್ಲ ಅಂತೀರ ಅದನ್ನು ಮಾಡ್ತೀವಿ ಅಂತ. ಹಂಗೆ ಎಲ್ಲ ಇಲ್ಲಿ ಹಿರಿಯರು MLC ಅವ್ರು ಅದಾರ, ಹಿರಿಯರು ಅದಾರ, ಅವ್ರಿಗೆಲ್ಲ ಹೇಳ್ಯಾರ. ಅವರು ಎಲ್ಲೋ ಅದಾವ ಸ್ವಾಮಿ, ಇಲ್ಲೇ ಅದಾನ. ಅವನ ಪ್ರಕೃತಿ ನೆಟ್ಟಗಿಲ್ಲ, ನಮ್ಮ ಮದ್ರಿಮಠ ಅವ್ರದ್ದು ಪ್ರಕೃತಿ ನೆಟ್ಟಗಿಲ್ಲ. ಅವ ಅಂತಾನ ನನಗೆ ಹೆವಿ ಡಯಾಬಿಟಿಸ್ ರೀ ಅಪ್ಪವ್ರ, ನನ್ನ ಕಣ್ಣು ಸರಿಯಾಗಿ ಕೆಲಸ ಮಾಡೋದಿಲ್ಲ ರೀ. ಆದರೂ ಇವರೆಲ್ಲರೂ ಕೂಡಿ ನನ್ನ ಈ ಇದ್ರಿಗೆ ತೋಪಿನ ಎದುರಿಗೆ ನಿಂದರ್ಸ್ಯಾರ್ರಿ ಮಂದಿ ಮುಂದೆ. ನನಗೆ ಈಗ ಹಿಂದಕ್ಕೆ ಸರಿದ್ರೂ ಆಗೋದಿಲ್ಲ, ಮುಂದಕ್ಕೆ ಹೋದ್ರೂ ಆಗೋದಿಲ್ಲ, ನನ್ನ ಸ್ಯಾಂಡ್ವಿಚ್ ಮಾಡಿಟ್ಟಾರ್ರಿ ಅಂತ ಅವ ಖಾಸಗಿ ಒಳಗೆ ಹೇಳ್ತಾನೆ. ಅದನ್ನ ಈಗ ಪಬ್ಲಿಕ್ನಾಗ ಹೇಳಕತ್ತೇನೆ. ನಂದು ಏನಾಗೈತೆ ರೀ, ಈ ಕಡೆ ಮೃದಂಗದಂಗೆ ಆಗೈತೆ ರೀ ನನಗೆ. ಈ ಕಡೆನೂ ಬಡಿತಾರ, ನಾ ಯಾರ್ದ್ರಾಗಾರ ಸಿಕ್ಕೊಂಡು ಏನಾಗಬೇಕು. ಆದ್ರೆ ಆ ಮನುಷ್ಯ ಆದರ್ಶ ಇಲ್ಲಿ ದೊಡ್ಡ ಯಜ್ಞ ಮಾಡುವಂಥ ಸಹಸ್ರ ಚಂಡಿ ಯಾಗ ಮಾಡುವಂಥವ್ರ ಜೊತೆಗೂ ಸಹಿತ ನಿಂತಿದ್ದ. ಯಾವುದೇ ಈ ಮೇಳ ಏನೈತಲ್ಲ ನಮ್ದು, ಈ ಬಾಳಿಕಾಯಿ ಮಠವ್ರು ಎಷ್ಟೊತ್ತನ ಇಲ್ಲಿದ್ರಲ್ಲ, ಎಲ್ಲರೂ ನೀವೆಲ್ಲ ಮುಂದೆ ಕುಂತವ್ರು ಒಬ್ಬರೇ ಅಲ್ಲಪ್ಪ, ಎಲ್ಲ ಸಮಾಜದವರು. ಮತ್ತು ನಮ್ಮ ಬಲ ಏನು ಬಸವಾದಿ ಶರಣರದಂತಂದ್ರೆ ವಿಶೇಷ ಏನು ಅಂದ್ರೆ ನಾವು ಹೇಳೋರಲ್ಲ, ಎಲ್ಲರೂ ಕೂಡಿ ಮಾಡೋರು. ಎಲ್ಲ ಸಮಾಜದವ್ರನ್ನ ಜೊತೆಗೆ ತೊಗೋಬೇಕು, ಎಲ್ಲ ಸಮಾಜದವ್ರ ಮನೆಗೆ ಹೋಗ್ಬೇಕು, ಎಲ್ಲ ಸಮಾಜದವ್ರ ಮನೆಯೊಳಗೆ ಹೋಗಿ ಪ್ರಸಾದ ಮಾಡಬೇಕು, ಎಲ್ಲ ಸಮಾಜದವ್ರನ್ನ ಕರ್ಕೊಂಡು ಹೊಳಿ ಜಿಗಿದಾದರೂ ಸಹಿತ ಎಲ್ಲರನ್ನ ತೊಗೊಂಡೇ ಜಿಗಿದು. ಗುಡ್ಡ ಏರೋದಾತಂದ್ರೆ ತೊಗೊಂಡೇ ಏರೋದು, ಒಬ್ಬರೇ ಏರಂಗಿಲ್ಲ. ನಾ ಅಟ್ಟ ಏರವ ನೀವು ಅಲ್ಲೇ ನಿಂದ್ರಿ, ಹಿಂಗಿಲ್ಲ. ಇದು ಬಸವಾದಿ ಶರಣರ ಸಮಾವೇಶನ ಇರೋದು ಹಿಂಗಂತ ಅವರು ಅದಕ್ಕೆ ದಾರಿ ಹಾಕಿ ಕೊಟ್ಟಾರೆ. ಎಲ್ಲರೂ ಕೂಡಿ ನೀವೆಲ್ಲರೂ ಯಾರ್ಯಾರು ಏನೇನೋ ಜವಾಬ್ದಾರಿ ಹೊತ್ಕೊಂಡು ಯುವಕರು ಭಾಳ ಮಂದಿ ಭಾಳ ಕಷ್ಟಪಟ್ಟು ಹಳ್ಳಿ ತಿರುಗಾಡಿರಿ. ಹಳ್ಳಿ ಮಂದಿ ಸಹಿತ ಏನು ಹುಚ್ಚ ತಪ್ಪಿ ಬಂದೈತ್ರಿ ಮಂದಿ. ತಮ್ಮ ಗಾಡಿ, ತಮ್ಮ ಎಣ್ಣೆ ಹಾಕ್ಕೊಂಡು ತಮ್ಮ ಟ್ಯಾಕ್ಟ್ರುಗಳು ತೊಗೊಂಡು ಒಂದೊಂದು ಹಳ್ಳಿಯಿಂದ 10, 12, 8, 9 ಟ್ಯಾಕ್ಟ್ರುಗಳು ಮಾಡ್ಕೊಂಡು ಬಂದಿರಿ, ಜೀಪುಗಳು ಮಾಡ್ಕೊಂಡು ಬಂದಿರಿ, ಸೈಕಲ್ ಮೋಟ್ರ್ ರ್ಯಾಲಿ ತೊಗೊಂಡು ಬಂದಿರಿ, ಎಲ್ಲ ಮಾಡ್ಕೊಂಡು ಬಂದಿರಿ. ನಮ್ಮ ಅವ್ವಗಳೆಲ್ಲ ತಲೆ ಮ್ಯಾಗ ಕಲಶ ಹೊತ್ಕೊಂಡು ಮನ್ಯಾಗ ನೀರು ತೊಗೊಂಡು ಬಾ ಅಂದ್ರೆ ತರಂಗಿಲ್ಲ. ಖರೆ 2 ಕಿಲೋಮೀಟ್ರ್ ನಮ್ಮ ಅವುಗಳೆಲ್ಲ ತಲೆ ಮ್ಯಾಗ ಕೊಡ ಹೊತ್ಕೊಂಡು ಬಂದ್ರಿ. ನನಗೆ ಭಾಳಿದು ಅನಿಸ್ತದ. ಇವ್ರ ಮನ್ಯಾಗ ಆ ನಳದ ಮ್ಯಾಗಿನ ಕೊಡ ಒಳಗೋಯ್ ಅಂದರೆ ತೊಗೊಂಡು ಬರುವತ್ತಾರ ಮನ್ಯಾಗ. ಆದ್ರೆ ಅವ್ವಗಳು ಇಲ್ಲಿ ಈ ಧರ್ಮದ ಕೆಲಸಕ್ಕೆ, ಯಾಕಂದ್ರೆ ಈ ಅವ್ವಗಳಿಗೆ ಹಗರಾಗೋ ಕೆಲಸನ ಈ ಧರ್ಮದ ಕೆಲಸ. ಅವ್ರ ಅಡುಗೆ ಮನೆ ಸುಖವಾಗಿರ್ಬೇಕಾಗಿತ್ತು, ಮನೆ ಚೆಂದಾಗಿರ್ಬೇಕಾಗಿತ್ತು ಅಂತಂದ್ರೆ ಧರ್ಮ ಇರಬೇಕಾಕೈತಿ. ಧರ್ಮ ಉಳಿದ್ರನ ಮನೆ ಸುಖವಾಗಿರೋದು, ಅವ್ವನ ಬಾಳೆ ಸುಖವಾಗಿರೋದು. ಅದಕ್ಕೆ ಈ ಅವುಗಳು ಭಾಳ ಕೆಲಸ ಮಾಡಿದ್ರು. ಇಲ್ಲಿ ಭಾಳ ಮಂದಿ ಅವುಗಳು ಭಾಳ ಕೆಲಸ ಮಾಡಿದರು. ಹಿರಿಯರು ಕೆಲಸ ಮಾಡ್ಯಾರ, ಯುವಕರು ಕೆಲಸ ಮಾಡ್ಯಾರ. ಆ ಜಾತಿ ಈ ಜಾತಿ ಅಂದಿಲ್ಲ, ಆ ಪಕ್ಷ ಈ ಪಕ್ಷ ಅಂದಿಲ್ಲ. ಕೆಲವೊಂದು ಪಕ್ಷದವ್ರಿಗೆ ಸ್ವಲ್ಪ ತೊಂದರೆ ಬರ್ತಾವೆ, ಅವರೆಲ್ಲ ನಮ್ಮ ಗೂಡ ಅದಾರ, ಇಲ್ಲಂತಿಲ್ಲ.
ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಸಂಘಟನೆ ಅದಾವ್ರಿ, ಅವ್ರ ಕೂಡ ಫೋಟೋ ತೊಗೊಂಡ್ರಂದ್ರೆ ನಮ್ಮದು ಭಾಳ ತೊಂದರೆ ಆಕೈತೆ ಮುಂದೆ ಅಂತ ನನಗೆ ಅಲ್ಲೊಬ್ರು ಹೇಳಿದ್ರಿ ಶಾಪುರದಾಗ. ಆ ಮಂದಿ ಕೂಡ ಕೂಡಿದೆವು ಅಂದ್ರೆ ಮುಂದಿನ ಸಾರಿ ಟಿಕೆಟ್ ಸಿಗೋದು ಕಷ್ಟ ಆಕೈತೆ ರೀ. ಅದಕ್ಕೆ ನಾವೆಲ್ಲ ನಿಮ್ಮ ಕೂಡ ಅದೀವಿ, ಏನು ರೊಕ್ಕ ಬೇಕಂದ್ರೆ ತೊಗೊಳ್ರಿ, ಗಾಡಿ ಬೇಕಾಗಿದ್ರೆ ತೊಗೋರಿ, ನಮ್ಮ ಮನೆ ಮಂದಿ ಹೆಣ್ಮಕ್ಳು ಬರ್ತಾರೆ, ನೀವು ಮಕ್ಕಳು ಬರ್ತಾವೆ ತೊಗೋರಿ, ನಾವು ಅಟ್ಟ ದಂಡಿ ಕೂತ್ ನೋಡ್ತೀವಿ, ನೀವು ಏನು ಚಿಂತೆ ಮಾಡಬೇಡಂತ. ಅಲ್ಲಿ ಶಾಪುರದಾಗ ಆ 8 ದಿವಸ ಮುಂಚೆ ಏನು ಕಾರ್ಯಕ್ರಮ ಮಾಡಿದ್ರಲ್ಲ ಈ ತಾಲಿಬಾನಿ ಗ್ಯಾಂಗ್, ಆ ಹಿಂದೊಂದು ದೊಡ್ಡ ಹೋಟೆಲ್ ಇತ್ತು, ಹೋಟೆಲ್ ಮ್ಯಾಗ ಕೂತ್ಕೊಂಡು ಕಾರ್ಯಕ್ರಮ ನೋಡಕ್ಕೆ ಅವ್ನು ಹೋಟೆಲ್ದಾಗ ಒಂದೇ ಇಲ್ಲೇ ಕೊಡ್ತಾರೆ, ಅಲ್ಲಿ ಹೋಗ್ರಲ್ಲ ಅವ್ರೇನು ನಿಮ್ಗೇನು ಬ್ಯಾಡ ಅಂದಾರ ಅಲ್ಲೇ ಕೊಡುತ್ತ. ಅವು ನಾವು ಸುಮ್ಮನೆ ಮಾಡಿ ಕೆಟ್ಟಿವ್ರಿ ಇದ್ರೊಳಗೆ ತೊಬೋ ಅಂದಂಗೆ ಆತು ನಮ್ಗೆ. ನಾವು ಮಾಡಿರ್ಲಿಕ್ಕಂದ್ರೆ ಭಾಳ ಚಲೋ ಆಕಿತ್ತು. ನಾ ಅಂದೆ ನೀವು ಅದನ್ನು ಮಾಡಿದ್ರಿ ಅಂತನ ನಮ್ದು ಇಟ್ಟು ಚಲೋ ಆಗ್ತಿದ್ದು. ಇಲ್ಲಿನೂ ಸಹಿತ ಕಳೆದ 8-10 ದಿವಸ ಅವ್ರು ಹಂಗೆ ಮಾಡಿರಲಿಲ್ಲ ಅಂದ್ರೆ ಇವ್ರು ಯಾರೂ ಎದ್ದು ನಿಲ್ಲಿರ್ತಿದ್ಲಿ. ಯಾಕಂತಂದ್ರೆ ಇದು ಒಂಜಾರ ಸಡ್ಲು ಮಂದಿ ಮೊದ್ಲೇಕ ಅವ್ರು ಇವ್ರೊಳಗೆ ಇದನ್ನು ಶಕ್ತಿ ತುಂಬಿದರು. ನಾವು ನೋಡಿ ಹೆಂಗೆ ಮಾಡ್ತೀವಿ ಅಂದರು, ಹೆಂಗೆ ಮಾಡ್ತೀವಿ ನಾವು ನಿಮ್ಗಿಂತ ಬೇಷ್ ಮಾಡ್ತೀವಿ ಅಂದ್ರೆ ಇರಲಿಲ್ಲ ಅಂದ್ರೆ ಇವರು ಏನು ಮಾಡ್ತಿದ್ರಿ ಯಾರಿಗೂ ಗೊತ್ತು ಮಾರ. ಆದ್ರೆ ಗದಗಿನಂಥ ಶಹರದೊಳಗೆ ಅದ್ಧೂರಿಯಾದಂಥ ಈ ಕಾರ್ಯಕ್ರಮವನ್ನು ಮಾಡಿದರು. ಅದಕ್ಕಾಗಿ ನಾ ಈ ಗದಗಿನ ಮತ್ತು ಸುತ್ತಮುತ್ತಲಿನ ಮತ್ತು ಎಲ್ಲ ಈ ನಮ್ಮ ಹಿರಿಯರು ಶಿಶಿ ಪಾಟೀಲ್ರನ್ನ ಹಿಡ್ಕೊಂಡು ಎಲ್ರಿಗೂ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಲ್ಲಿ ಮ್ಯಾಗ ಎಲ್ಲ ನಮ್ಮ ಅಪ್ಪವರು ಅಮ್ಮವರು ಭಾಳ ಮಂದಿ ಬಂದಾರ. ಅವರೆಲ್ಲರೂ ಭಾಳ ನನಗಾಗಲೇ ಒಬ್ಬ ಅಜ್ಜಂದ ಬಾಯಿ ಜಿಗೆಯವ್ರು ಯಾರೂ ಸಿಕ್ಕಿದ್ದಿಲ್ಲ, ನೀ ಸಿಕ್ಕಿ ಅದಕ್ಕೆ ನಿನ್ನ ಹಿಂದೆ ಬಂದೀವಿ ಅಂತಂದ್ರು. ಯಾಕಂದ್ರೆ ಹಿಂಗೆ ಅಂದ್ರೆ ಅವ್ರು ನನಗೆ, ಯಾಕಂದ್ರೆ ಯಾರೋ ಒಬ್ಬರು ಧೈರ್ಯ ಇದ್ದವ್ರು ಮುಂದಿದ್ರೆ ನಾವೆಲ್ಲರೂ ಹಿಂದೆ ಸದಾಕಾಲ ಸಜ್ಜಾಗಿರ್ತೀವಿ. ಯಾಕಂದ್ರೆ ಮುಂದಿರಬೇಕಾಗಿತ್ತು ಅಂತಂದ್ರೆ ಒಂಜರ ಮನುಷ್ಯ ಗಟ್ಟಿಯಾಗಿರ್ಬೇಕಾಕೈತಿ. ಬಂದ್ರೆ ನೋಡೇ ನನ್ನಂಗೆ ನಾ ಏನು ಈ 4-8 ತಿಂಗಳದಾಗ ಏನು ಅನುಭವಿಸಿನಲ್ಲ, ಅದ್ರಾಗ ಮತ್ತೆ ಯಾರು ಆಗಿದ್ರೆ ಇಷ್ಟೊತ್ತಿಗೆ ಸಮಾಧಿನೇ ಆಕ್ಕಿತ್ತವ್ರದ್ದು. ನಾ ಗಟ್ಟಿಯಾಗಿ ನಿಂತಂತ ತಿಳ್ಕೊಂಡು ಎಲ್ಲವೂ ಗೂಡು ಹೊಕ್ಕೊಂಡಾವ. ಈಗ ಎಲ್ಲವೂ ಗೂಡ್ನ್ಯಾಗ ಹೊಕ್ಕಾವು, ಇನ್ನು ದೌಡ್ ಹೊರಗೆ ಬರಬಾರ್ದು. ಯಾಕಂತಂದ್ರೆ ಈ ಎಲ್ಲ ಮಹಾತ್ಮರು ತಯಾರಾಗಿ ಕುಂತಾರೆ. ನಮ್ಮ ಅಜ್ಜಗ ಶಾಪುರದ ಅಜ್ಜಗ ಸುಗೂರೇಶ್ವರ ಅಜ್ಜಗ ಫೋನ್ ಮಾಡಿ ಬೆದರಿಕೆ ಹಾಕಿದ್ರೆ ಆ ಕಾರ್ಯಕ್ರಮ ಯಾಕೆ ಮಾಡ್ತಿ ಅಂತ. ಅಜ್ಜನು ಕೆಟ್ಟ ಗಟ್ಟಿಮುಟ್ಟು ಮನುಷ್ಯ, ಆದ್ರೆ ಸಂಯಮಿ. ಆಯ್ತಪ್ಪ ಆಯ್ತು ಅನ್ಕೊಂತ ಯಶಸ್ವಿಯಾಗಿ ಶಾಪುರದೊಳಗೆ ಅಜ್ಜ ಪಾರು ಮಾಡಿದ. ಹಂಗೆ ಈಗ ಎಲ್ಲ ಮಹಾತ್ಮರು ಇಲ್ಲಿ ಬಂದಾರಂದ್ರೆ ನಮಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಾರ ಅಂತ ನಾ ತಿಳ್ಕೊಂಡು ನಾನು ಕೂಡಲೇ ಜಗದ್ಗುರು ಅದೀನಿ ಹಂಗೆ ಹಿಂಗೆ ಅಂತಲ್ಲ. ನನಗೊಬ್ರು ಆಗಲೇ ಯಾರಂದ್ರೆ ಆಶೀರ್ವಾದ ಮಾಡಿರಿ, ನಾ ಆಶೀರ್ವಾದ ಮಾಡೋ ಕಂಪ್ನಿ ಅಲ್ಪ ತೊಗೊಳ್ಳೋ ಕಂಪ್ನಿಯವ ಅದೀನಿ ಅಂದೆ. ನಾ ಆಶೀರ್ವಾದ ಬೇಡವ ಅದೀನಿ ಹೊರತು ಮಾಡವಲ್ಲ. ಅದಕ್ಕೆ ಎಲ್ಲ ಪೂಜ್ಯರು ನನಗೆ ಆಶೀರ್ವಾದ ಮಾಡ್ತಾರ ಅಂತ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ಲ ಜಿಲ್ಲೆಗಳಿಂದ, ಯಾದಗಿರಿಯಿಂದ ಬಂದಾರ, ಬೀದರ್ದಿಂದ ಬಂದಾರ, ರಾಯಚೂರದಿಂದ ಬಂದಾರ, ಬಿಜಾಪುರದಿಂದ ಬಂದಾರ, ಬಾಗಲಕೋಟೆಯಿಂದ ಬಂದಾರ, ಬೆಳಗಾವಿಯಿಂದ ಬಂದಾರ, ಧಾರವಾಡದಿಂದ ಬಂದಾರ, ಈ ಕಡೆ ದಾವಣಗೆರೆ ಕಡೆಯಿಂದ ಪೂಜ್ಯರು ಬಂದಾರ, ಹಾವೇರಿ ಕಡೆಯಿಂದ ಬಂದಾರ, ಎಲ್ಲ ಕಡೆಯಿಂದ ಪೂಜ್ಯರು ಬಂದಾರ. ಇನ್ನು ಕೆಲವು ಮಂದಿ ಪೂಜ್ಯರು ನನಗೆ ಫೋನ್ ಮಾಡಿ ಹೇಳ್ಯಾರ, ಅಜ್ಜವ್ರ ನಾವು ಪಬ್ಲಿಕ್ಕಾಗಿ ಅಲ್ಲಿ ತೋರಿಸ್ಕೊಳಕ್ಕೆ ಬರೋದಿಲ್ಲ, ನಾವು ನಿಮ್ಗೂಡ ಯಾವಾಗಲೂ ಇರ್ತೀವಿ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಅವರು. ಆ ಪೂಜ್ಯರಿಗೂ ಸಹಿತ ನಾನು ಧನ್ಯವಾದಗಳು. ಅವ್ರ ಹೆಸರು ಹೇಳಕ್ಕೆ ಬರೋದಿಲ್ಲ, ಹೇಳಿದ್ನಂದ್ರೆ ಪಾಪ ಸುಖವಾಗಿ ಅದಾವ ಮಠದಾಗ ಆರಾಮಾಗಿರ್ತಾವೆ. ಅವ್ರಿಗೂ ಸಹಿತ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇದರ ಜೊತೆಗೆ ಇನ್ನೊಬ್ಬರಿಗೆ ಯಾರಿಗೆ ಧನ್ಯವಾದ ಹೇಳೋದು ಅಂತಂದ್ರೆ, ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಈ ಮಾಧ್ಯಮದ ಬಂಧುಗಳು ಶರಣರೇನದಾರ ಇವ್ರು ಇಷ್ಟು ಚಂದ ಮಂದಿಗೆ ಒಯ್ದು ಮುಟ್ಟಿಸ್ತಾರೆ. ತಂಬುದು ಇಟ್ಟು ಅದರೊಳಗೆ ಹಾಕಿ ಅದಕ್ಕೆ ಮತ್ತೊಂದು ಜರ ಮೆರಗು ಕೊಟ್ಟು ಅವ್ರ ಶಬ್ದಗಳನ್ನು ಒಂದಿಷ್ಟು ಹಾಕಿ ಅದನ್ನ ಚಂದಾಗ ಮಸಾಲೆ ಹಚ್ಚಿ ಮಂದಿಗೆ ರುಚಿ ಬರುವಂಗೆ ಮಾಡಿ ಸಾಮಾನ್ಯ ಕೊನೆಯ ವ್ಯಕ್ತಿಯವರೆಗೂ ಒಯ್ದು ಮುಟ್ಟಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಕೆಲಸ ಅವ್ರದ್ದು ಇರ್ತೈತಿ. ಅವರಿಗೂ ಸಹಿತ ಎಲ್ಲೋ ಆದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾವ ಪೂಜ್ಯರು ಮಾತಾಡಲಿಲ್ಲ, ಯಾಕಂದ್ರೆ ಯಾವುದಕ್ಕೆ ಆಟ ಐತಂತಲ್ರಿ, ಆ ಆಟದ ಹೆಸರು ತೊಗೊಳಕ್ಕೆ ಸಹಿತ ನನಗೆ ಅಲ್ಲಿ ಅನ್ನಿಸ್ತೈತಿ. ಅದಕ್ಕೆ ಆ ಆಟಕ್ಕೆ ನೀವೆಲ್ಲ ಹೋಗೋರಿದ್ದೀರಿ ಅಂತ ಭಾಳ ಮಂದಿ, ಯಾರೂ ಹೋಗಿಲ್ಲ ನನ್ನ ಪುಣ್ಯಕ್ಕೆ. ಎಲ್ಲ ಪೂಜ್ಯ ಪಾದರ ಚರಣಗಳಲ್ಲಿ ಮತ್ತೊಂದು ಸಾರಿ ನಮ್ಮ ವಚನಾನಂದರು ಒಂದಿಟ್ಟು ಮಾತಾಡೋರಿದ್ದರು,
ಮುತ್ತ ಸುಮ್ಕುಂದ್ರೆ ನಾನು ಒಬ್ಬನ ಜಡಿತೀನಿ ಬ್ಯಾಡತ್ತಂದು ನಾನು. ಯಾಕಂತಂದ್ರೆ ಭಾಳ ಮಂದಿ ಜರ ಹಾಕಿ ಬಿಟ್ರಂತಂದ್ರೆ ಅದು ಒಡಿದಲ್ಲಿ ಕಲ್ಲ ಒಬ್ಬನ ಬೇಸ್ನಾಗ ಬಡ್ದಂದ್ರೆ ಚಂದಾಗ ಹೊಡಿತೈತದು. ಅದಕ್ಕೆ ಯಾಕಂತಂದ್ರೆ ಇಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ವಿದ್ವಾಂಸರು ಅದಾರ ಇಲ್ಲಿ. ನಾ ಏನೂ ಅಲ್ಲ ಅವ್ರ ಮುಂದೆ. ನಾ ಯಾಕೆ ಹಿಂಗೆ ಅಂತಂದ್ರೆ ಒಂದು ಜರ ಗಟ್ಮುಟ್ಟಿದ್ದೀನಂತ ನಾನು ಮುಂದೆ ಬಿಟ್ಟಾರೆ. ಇಲ್ಲಕ್ಕಂದ್ರೆ ನನಗಿಂತ ದೊಡ್ಡ ದೊಡ್ಡ ವಿದ್ವಾಂಸರು ಇಲ್ಲೆಲ್ಲ ತುಂಬಿ ತುಳುಕ್ತಾರೆ. ಆದ್ದರಿಂದ ಎಲ್ಲ ಪೂಜ್ಯರಲ್ಲಿ ಮತ್ತೊಂದು ಸಾರಿ ನಮ್ಮ ಹಿರಿಯರ ಬಳಗ ಏನೈತಿ ಅಲ್ಲಿ ಕೊಡ್ರಿ, ಹಿರಿಯರ ಬಳಗ ಏನೈತಿ ಆ ಬಳಗಕ್ಕೆ ತುಂಬ ಏತಾರ ಇಲ್ಲಿ. ಹಾಂ ನೋಡ್ರಿ ಅಜ್ಜದನವ ಸಾಯ್ವ ರಿಟೈರ್ ಆಗ್ಯಾನ ಈಗ. ನೋಡ್ರಿ ಈಗ ಆವೇಶ ಬಂದೈತೆ ಅವಾಗ ತಲವಾರನ ಕಳಿಸ್ಕೊಟ್ರತ್ತನವ. ಖಡ್ಗನ ಕೊಡ್ರಿ ನೀವು ಅಂತ ಧರ್ಮ ಉಳ್ಸಾಕೆ ಅದನ್ನ ಹಿಡ್ಕೊಂಡೆ ಹೊಡೆದು. ನಾವು ನಮ್ಮ ಧರ್ಮ ಯಾರ ಮೇಲೂ ಆಕ್ರಮಣ ಮಾಡಿದ್ದಲ್ಲ, ಆದರೆ ಯಾವ ಆಕ್ರಮಗಳನ್ನು ಸಹಿಸಿಕೊಳ್ಳೋದು ಅಲ್ಲ. ಆದ್ದರಿಂದ ಆ ಧರ್ಮವನ್ನು ಉಳಿಸೋಣ, ಬೆಳೆಸೋಣ. ನೀವು ಈ ಗದಗ ಜಿಲ್ಲೆಯ ಜನ ಏನು ಧರ್ಮ ಪ್ರೇಮಿಗಳು, ಸೌಹಾರ್ದ ಪ್ರೇಮಿಗಳು ಇರೋದರಿಂದ ತಮ್ಮೆಲ್ಲರೂ ಏನು ಸಹಾಯ ಸಹಕಾರ ಸಲ್ಲಿಸಿದ್ದೀರಿ ಅವರಿಗೆ, ಅದಕ್ಕಾಗಿ ತಮಗೂ ಅವ್ರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೇನೆ. ನಾನು ಇಲ್ಲೇ ನಿಲ್ತೀನಿ. ನಮಸ್ಕಾರ. ಹೇಳ್ತಾರವ್ರು ಬಾರಪ್ಪ ಪ್ರಸಾದ್ ನೀನೇ ಹೇಳ್ಬಾ, ಅದನ್ನು ನಾ ಹೆಂಗೆ ಹೇಳೋದು. ಇಲ್ಲಿ ನೋಡ್ರಿ ಒಂದು ಜರ ಎತ್ರಿ. ಇವು ನೋಡ್ರಿ ನಮ್ಮ ರೈತರು ಇವನ್ನೆಲ್ಲ ಈ ಗೋಮೂತ್ರ ಅರ್ಕ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ದಿನಾಲೂ ಒಂದೊಂದು 2 ಚಮಚ ತೊಗೊಂಡು 2 ಚಮಚ ನೀರಿನಾಗ ನಿಮ್ದು ಎಲ್ಲ ಜಡ್ಡು ಹೋಗ್ತಾವೆ. ಇದು ನೀರೊಳಗೆ ರಾತ್ರಿ ಬೂದಿಯಿಂದ ತಯಾರು ಮಾಡಿದ್ದು. ರಾತ್ರಿ ನೀರೊಳಗೆ ಹಾಕಿದ್ರಿ ಅಂತಂದ್ರೆ ಮುಂಜಾನೆ ಎದ್ದರೆ ನೀರು ಆಲ್ಕಲೈನ್ ವಾಟರ್ ತಯಾರಾಗುತ್ತೆ. ಕ್ಯಾನ್ಸರ್ದಂಥ ರೋಗಗಳನ್ನು ಸಹಿತ ಕಳೆಯುವಂಥ ಸಾಮರ್ಥ್ಯ ನೀರಿಗೆ ಬರುತ್ತೆ. ಜೂನ್ 27ಕ್ಕೆ ಇದೇ ಬಸವಾದಿ ಪ್ರಮಥರ ಬಸವಾದಿ ಶರಣರ ಹಿಂದೂ ಮಹಾಸಭೆ ಜೂನ್ 28ಕ್ಕೆ ಬಸವ ಕಲ್ಯಾಣದಲ್ಲಿ ಆಗ್ತೈತಿ. ಯಾಕಂದ್ರೆ ಪ್ರತಿಯೊಂದು ಜಿಲ್ಲೆಯೊಳಗೆ ಆಗ್ಬೇಕಂತೈತಿ. ಬಸವ ಕಲ್ಯಾಣದ ಮಹಾತ್ಮರು ಮತ್ತು ಅಲ್ಲಿಯ ಕೆಲವು ಜನ ಹಿರಿಯರು ಮೇಲೆ ಬರ್ರಿ ಅಲ್ಲಿ ಬಸವ